ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ KCET PYQ ಸೀರೀಸಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಂತೆ. ಫಸ್ಟು ಸಿನಾಪ್ಸಿಸನ್ನು ನೋಡಿಕೊಂಡು ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಂತೆ. ಸೊ ನನ್ನ ಒಂದು RHchemistry ಮೊಬೈಲ್ ಆ್ಯಪಲ್ಲಿ ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೀನಿ. ಸೊ ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು. ಡೆಫಿನೆಟ್ಲಿ ಇಟ್ ವಿಲ್ ಬೂಸ್ಟ್ ಯುವರ್ ಪ್ರಿಪರೇಷನ್. ಅಂದರೆ ನಿಮಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಇಫ್ ಯು ಆರ್ ಸರ್ಚಿಂಗ್ ಫಾರ್ ಚಾಪ್ಟರ್ ವೈಸ್ ಯೂನಿಟ್ ಟೆಸ್ಟ್, ಮಾರ್ಕ್ ಟೆಸ್ಟ್ ಎಕ್ಸೆಟ್ರಾ ಆಫ್ಟರ್ ಯುವರ್ ಪ್ರಿಪರೇಷನ್ ಟು ಅಟೆಂಪ್ಟ್. So definitely you can choose that right course for you. So already 700 plus ಸ್ಟೂಡೆಂಟ್ಸ್ಗಳು ಅದನ್ನು ಕೋರ್ಸ್ ಬೈ ಮಾಡಿದ್ದಾರೆ. ಸೊ ಕೇವಲ 199 rupees ಇರ್ತದೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಬೈ, ಬಟ್ ಬಿಫೋರ್ ಬೈಯಿಂಗ್ ಪ್ಲೀಸ್ ಟೇಕ್ ಕೇರ್ ದ್ಯಾಟ್ ಇಫ್ ಯು ಆರ್ ಸೀರಿಯಸ್ ಅಬೌಟ್ ದ ಪ್ರಿಪರೇಷನ್ ದೆನ್ ಓನ್ಲಿ ಬೈ ದ್ಯಾಟ್, ಅದರ್ವೈಸ್ ಡೋಂಟ್ ವೇಸ್ಟ್ ಯುವರ್ ಮನಿ, ರೈಟ್? ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಸೀರೀಸ್ ಆಫ್ ಫಾರ್ಮುಲಾವನ್ನು ನಾನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ತೋರಿಸ್ತೀನಿ. ಮೊದಲನೇದಾಗಿ ನೋಡಿ, ಫಸ್ಟ್ ಒನ್ ಓಮ್ಸ್ ಲಾ ನೋಡಿ. ಓಮ್ಸ್ ಲಾ explains that resistance directly proportional to length of the electrode and inversely proportional to area of cross section. ಸೊ ಅದನ್ನು ನಾವು ಕಂಡಕ್ಟನ್ಸ್ ತೊಗೊಂಡಾಗ ದಟ್ ಈಸ್ ರಿವರ್ಸ್, ಅಂದರೆ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್. ಸೊ ವಿಲ್ ಗೆಟ್ G is equal to K into A by L. K ಅಂದರೆ ಕಪ್ಪ. ಸೊ ಕಪ್ಪ ಅಂತಂದರೆ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅನ್ನೋದು ಗೊತ್ತಿರಲಿ. ಸೊ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅಥವಾ ಕಂಡಕ್ಟಿವಿಟಿ ಅಂತ ನಾವೇನು ಕರಿತೀವಿ, ದಟ್ ಈಸ್ K is equal to G into L by A ವಿ ಕ್ಯಾನ್ ರೈಟ್, ಹೌದಾ? ಸೊ ದೆನ್ ಸೆಲ್ ಕಾನ್ಸ್ಟೆಂಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, L by A G ಸ್ಟಾರ್ ಅಂತ ಕರಿತೀವಿ ನಾವು, ಇಸ್ ಈಕ್ವಲ್ ಟು K ಇಂಟು R. ರಿಮೆಂಬರ್ ದಟ್. ಸೊ ಇವೆಲ್ಲ ಫಾರ್ಮುಲಾ ಮೇಲೆ ಒಂದೆರಡು ಸಾರಿ ಪ್ರಾಬ್ಲಮ್ ಕೂಡ ಕೇಳಿದಿದೆ. ಇನ್ನು ಮೋಲಾರ್ ಕಂಡಕ್ಟನ್ಸ್ ಅಂತ ಬಂದಾಗ, ಸೊ ಮೋಲಾರ್ ಕಂಡಕ್ಟನ್ಸ್ ರಿಮೆಂಬರ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಕೆ. ಸೊ ದ್ಯಾಟ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಇನ್ ಸೆಂಟಿಮೀಟರ್ ಕ್ಯೂಬ್ ಇದ್ದರೆ, ಸೊ ಲ್ಯಾಂಬ್ಡಾ ಎಮ್ ಏನಾದರೂ ಸೆಂಟಿಮೀಟರ್ ಕ್ಯೂಬ್ ಇದ್ದರೆ 1000 K ಡಿವೈಡ್ ಬೈ ಸಿ ಅಂತ ಮಾಡಬೇಕು. ಸಿ ಅಂದರೆ ಮೊಲಾರಿಟಿ. ಇದೇನಾದರೂ ಮೀಟರ್ ಕ್ಯೂಬ್ ಇದ್ದರೆ K ಡಿವೈಡ್ ಬೈ 1000 ಇಂಟು ಸಿ ಅಂತ ಮಾಡಬೇಕು. ಸಿ ಅಂದರೆ ಮೊಲಾರಿಟಿ. ಇನ್ನು ಓನ್ಸಾಗರ್ ಇಕ್ವೇಷನ್, ಡಿ ಬೇ ಹುಕ್ಕೆಲ್ ಓನ್ಸಾಗರ್ ಇಕ್ವೇಷನ್ ಅಂತ ಕೇಳ್ತೀವಿ. ಸೊ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಎಮ್ ಮೈನಸ್ ಎ ಇಂಟು ರೂಟ್ ಸಿ. ಎ ಈಸ್ ದ ಕಾನ್ಸ್ಟೆಂಟ್ ವಿಚ್ ಇಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ಎಲೆಕ್ಟ್ರೋಲೈಟ್. ಸೊ ಇದರ ವ್ಯಾಲ್ಯೂ ಸೇಮ್ ಯಾವಾಗ ಇರ್ತದೆ ಅಂತಂದರೆ ಎ ಬಿ ಟೈಪ್ ಆಫ್ ಎಲೆಕ್ಟ್ರೋಲೈಟ್, AB2 ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಹೀಗಿದ್ದಾಗ ಇದು ಸೇಮ್ ಇರ್ತದೆ. ಇಂಪಾರ್ಟೆಂಟ್. ಕೋಲ್ರೌಚ್ ಲಾ ಪ್ರಕಾರ ಏನು ಹೇಳ್ತೀವಿ? ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ದಟ್ ಈಸ್ ಲ್ಯಾಂಬ್ಡಾ ನಾಟ್ ಎಮ್ ಅಂತ ನಾವು ಏನು ಕರಿತೀವಿ, ದಿಸ್ ದ ಕಾಂಟ್ರಿಬ್ಯೂಷನ್ ಆಫ್ ಕ್ಯಾಟಿಯನ್ ಆ್ಯಂಡ್ ಆನಿಯಾನ್ molar conductivity. So lambda plus plus lambda minus. And degree of dissociation ಅಂತ ಬಂದಾಗ alpha is equal to molar conductance at a given concentration divided by molar conductance at infinite dilution. ಅಂದ್ರೆ lambda m divided by lambda not m ಅಂತ ತಗೋತೀವಿ. molar conductivity at infinite dilution ಅಂತ ಬಂದಾಗ so it is the contribution of cation and anions of the electrolyte ಅಂತ ಹೇಳಿದ್ವಿ, ಹೌದಾ? ಸೊ ನಮಗೇನಾದರೂ CH3CONA HCl NaCl ಕೊಟ್ಬಿಟ್ಟು CH3COH ಕೇಳಿದರೆ, ಇಲ್ಲಿ ನೋಡಿ CH3CO NA ಮಾಡಿದಾಗ CHCO ಮೈನಸ್ ಇಯರ್, ಸೊ NA ಪ್ಲಸ್ ಈ NA ಪ್ಲಸ್ ಕ್ಯಾನ್ಸಲ್ ಆಗ್ತದೆ. ಸೊ ಈ CL ಮೈನಸ್ ಕ್ಯಾನ್ಸಲ್ ಆಗಿ H ಪ್ಲಸ್ ಸೇರಿಬಿಟ್ಟು CH3COH ಆಗ್ತದೆ, ಹೌದಾ? ಲೈಕ್ ದಿಸ್. ಇನ್ನು ಫ್ಯಾರಡೇಸ್ ಲಾದಲ್ಲಿ W ಪ್ರಪೋರ್ಷನಲ್ ಟು Q, ಅಂದರೆ ವೇಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಎಟ್ ದ ಎಲೆಕ್ಟ್ರೋಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ದ ಕರೆಂಟ್ ಪಾಸ್ಡ್ ಅಂತ ಕರಿತೀವಿ, ಹೌದಾ? ಸೊ W ಪ್ರಪೋರ್ಷನಲ್ ಟು Q ಅಂದರೆ I ಇಂಟು T ಅಂತ ಮಾಡಿ. ಸೊ I ಅಂದರೆ ಕರೆಂಟ್ ಇನ್ ಆಂಪಿಯರ್, T ಅಂದರೆ ದ ಟೈಮ್ ಇನ್ ಸೆಕೆಂಡ್ಸ್. ಸೊ W ಅಂದರೆ Z ಇಂಟು Q. ಸೊ ಪ್ರಪೋರ್ಷನಾಲಿಟಿ ತೆಗೆದಾಗ Z ಅಂತ ತಗೋತೀವಿ. Z ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಕೆಮಿಕಲ್ ಇಕ್ವಿವ್ಯಾಲೆಂಟ್. ಸೊ Z ಅಂತಂದರೆ ಅಟಾಮಿಕ್ ವೇಟ್ ಡಿವೈಡ್ ಬೈ ವ್ಯಾಲೆನ್ಸಿ ಇಂಟು 1 ಬೈ ಫ್ಯಾರಡೆ ಅಂತ ತಗೋತೀವಿ, ಅಥವಾ ಅಟಾಮಿಕ್ ವೇಟ್ ಡಿವೈಡ್ ಬೈ ವ್ಯಾಲೆನ್ಸಿ ಇಂಟು ಫ್ಯಾರಡೆ ಅಂತ ತಗೋತೀವಿ, ಅಥವಾ ಅಟಾಮಿಕ್ ವೇಟ್ ಬೈ ವ್ಯಾಲೆನ್ಸ್ ಇಸ್ ಕಾಲ್ಡ್ ಇಟ್ ಆಸ್ ಇಕ್ವಿವ್ಯಾಲೆಂಟ್ ಮಾಸ್, ಗ್ರಾಮ್ ಇಕ್ವಿವ್ಯಾಲೆಂಟ್ ಮಾಸ್. ಸೊ ಇಕ್ವಿವ್ಯಾಲೆಂಟ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಟಾಮಿಕ್ ವೇಟ್ ಬೈ ವ್ಯಾಲೆನ್ಸಿ ಮಾಡ್ತೀವಿ. ಸೊ ದಟ್ ಗ್ರಾಮ್ ಇಕ್ವಿವ್ಯಾಲೆಂಟ್ ಮಾಸ್ ಡಿವೈಡ್ ಬೈ ಫ್ಯಾರಡೆ, ಸೊ ದಿಸ್ ವಿಲ್ ಗಿವ್ ಯು ಎಲೆಕ್ಟ್ರೋಕೆಮಿಕಲ್ ಇಕ್ವಿವ್ಯಾಲೆಂಟ್. ಸೊ ಅದನ್ನು ಯೂಸ್ ಮಾಡಿಬಿಟ್ಟು W is equal to ZIT. ಇನ್ನು ಫ್ಯಾರಡೆ ಸೆಕೆಂಡ್ ಲಾ ಏನು ಹೇಳ್ತದೆ? ಸೊ ವೆನ್ electrolytes are connected in series, then mass of the substance deposited is directly proportional to equivalent mass of that substance, ಹೌದಾ? ಅಂದರೆ WA by WB is equal to EA by EB. E ಅಂದರೆ equivalent mass of A, equivalent mass of B, remember that. ಇನ್ನು ಗ್ರಾಮ್ equivalent mass is equal to E is equal to Z into F ಅಂತ ಮಾಡ್ತೀವಿ, 96,500 ಫ್ಯಾರಡೆ ಅಂತಂದರೆ. ಸೊ ಇನ್ನು ಈ ಸೆಲ್ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಭಾಳ ಸಿಂಪಲ್ ನೋಡಿ. E0 ಸೆಲ್ನ ಕ್ಯಾಲ್ಕುಲೇಟ್ ಮಾಡೋದು, ಸೊ ಅಥವಾ EMF ಅಂತ ನಾವೇನು ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರಾನ್ ಮೈನಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್. ಸೊ ಯಾವಾಗಲೂ ರಿಮೆಂಬರ್, ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಏನಿರ್ತದೆ ಅದು ಕ್ಯಾಥೋಡ್ ಆಗಿರ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಆಗಿರ್ತದೆ ಅದು ಆ್ಯನೋಡ್ ಆಗಿರ್ತದೆ. ಅದಕ್ಕೆ ನಾವು ಇದನ್ನು ಈ ರೀತಿಯೂ ಕೂಡ ಬರಿಬೋದು. ಸೊ ಕ್ಯಾಥೋಡ್ ಮೈನಸ್ ಆ್ಯನೋಡ್ ಅಂತಲೂ ಬರಿಬೋದು, ಕ್ಯಾಥೋಡ್ ಮೈನಸ್ ಆ್ಯನೋಡ್ ಅಂತಲೂ ಬರಿಬೋದು. ಸೊ ಕ್ಯಾಥೋಡ್ ಕಡೆ ಏನು ಬರೀಬೇಕು ಅಂದರೆ ವಿಚ್ ವಿಲ್ ಅಂಡರ್ಗೋ ರಿಡಕ್ಷನ್, ಅಂದರೆ ವಿಚ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ರಿಡಕ್ಷನ್ ಪೊಟೆನ್ಷಿಯಲ್. ಅಂದರೆ ಜಾಸ್ತಿ ರಿಡಕ್ಷನ್ ಪೊಟೆನ್ಷಿಯಲ್ ಯಾವುದಿದೆ ಅದನ್ನು ನಾವು ಕ್ಯಾಥೋಡ್ ಕಡೆ ಬರಿತೀವಿ, ಕಡಿಮೆ ರಿಡಕ್ಷನ್ ಪೊಟೆನ್ಷಿಯಲ್ ಇರೋದನ್ನು ನಾವು ಆ್ಯನೋಡ್ ಕಡೆ ಬರಿತೀವಿ. ಅಂದರೆ ನೀವು ಇದನ್ನು ನೆನ್ಪಿಟ್ಕೊಳ್ಳಿ, E0 ಆಫ್ ಮೋರ್ ಪಾಸಿಟಿವ್ ಮೈನಸ್ E0 ಆಫ್ ಮೋರ್ ನೆಗೆಟಿವ್. ಬಿಕಾಸ್ E0 ಆಫ್ ಮೋರ್ ಪಾಸಿಟಿವ್ ಅಂತಂದರೆ ಅದನ್ನು ನಾವು ಕ್ಯಾಥೋಡ್ ಕಡೆ ಇಡೋದು, E0 ಆಫ್ ಮೋರ್ ನೆಗೆಟಿವ್ ಅಂತಂದರೆ ಇದನ್ನು ನಾವು ಆ್ಯನೋಡ್ ಕಡೆ ಇಡ್ತೀವಿ.
ಎರಡು ಪಾಸಿಟಿವ್ ಇದ್ಬಿಟ್ರೆ, ಎರಡು ಪಾಸಿಟಿವ್ ಇದ್ದರೆ ಮೋರ್ ಪಾಸಿಟಿವನ್ನು ಕ್ಯಾಥೋಡಲ್ಲಿ ಇಡಿ, ಲೆಸ್ ಪಾಸಿಟಿವನ್ನು ಆ್ಯನೋಡಲ್ಲಿ ಇಟ್ಬಿಟ್ಟು ಇ ನಾಟನ್ನು ಕ್ಯಾಲ್ಕುಲೇಟ್ ಮಾಡಿ. ಇನ್ನು ವೆನ್ ಇಟ್ ಈಸ್ ಫಾರ್ ನರ್ಸ್ಟ್ ಇಕ್ವೇಷನ್ ಅಂತ ನಾವೇನು ಕರಿತೀವಿ, ಫಾರ್ ಹೈಡ್ರೋಜನ್ ಎಲೆಕ್ಟ್ರೋಡ್ ನರ್ಸ್ಟ್ ಇಕ್ವೇಷನ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್: ಇ ನಾಟ್ ಮೈನಸ್ 0.059 ಡಿವೈಡ್ ಬೈ ಎನ್ ಇಂಟು ಲಾಗ್ ಆಫ್ pH2 ಡಿವೈಡ್ ಬೈ H ಪ್ಲಸ್. ಸೊ ಫಾರ್ ಅದರ್ ಎಲೆಕ್ಟ್ರೋಡ್ಸ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: 1 ಡಿವೈಡೆಡ್ ಬೈ mn ಪ್ಲಸ್. ಸೊ ಇದು ಯಾವಾಗ ಅಂತಂದರೆ mn ಪ್ಲಸ್ ಪ್ಲಸ್ n ಎಲೆಕ್ಟ್ರಾನ್ ಗಿವ್ ರೈಸ್ ಟು m. ಓಕೆ, ಇದು ಸಾಲಿಡ್. ಸೊ ದ್ಯಾಟ್ ಲಾಗ್ Kc ಅಂತ ತಗೋತೀವಿ ನಾವು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ತಗೊಂಡಾಗ ದಿಸ್ ಡಿವೈಡ್ ಬೈ mn ಪ್ಲಸ್. m is ಸಾಲಿಡ್ ಇರೋದಕ್ಕೆ ಇದನ್ನು ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹೆನ್ಸ್ ರಿಮೆಂಬರ್ 1 by mn ಪ್ಲಸ್ ವಿ ಹ್ಯಾವ್ ರಿಟರ್ನ್. ಅದೇ ಸೇಮ್ ಇದನ್ನು ಫಾರ್ ದ ಸೆಲ್ ರಿಯಾಕ್ಷನ್ ಇಫ್ ಐ ರೈಟ್ ದ ನರ್ಸ್ಟ್ ಇಕ್ವೇಷನ್, ದೆನ್ ನೋಡಿ E naught cell minus 0.059 n log of C to the power C, D to the power D, A to the power A, B to the power B. ಓಕೆ, ಸೊ ಇದನ್ನು ನಾನು ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತ ಅಂದರೆ ಇದನ್ನು ಈ ರೀತಿ ಕನ್ಸಿಡರ್ ಮಾಡೋಣಂತೆ. ಫಾರ್ ಎಕ್ಸಾಂಪಲ್ Zn ಪ್ಲಸ್ Cu2 ಪ್ಲಸ್ ಗಿವ್ ರೈಸ್ ಟು Cu ಪ್ಲಸ್ Zn2 ಪ್ಲಸ್. ನೋಡಿ Cu ಏನಿದೆ ಇದು ಸಾಲಿಡ್ ಇರ್ತದೆ, ಜಿಂಕ್ ಏನಿದೆ ಇದು ಸಾಲಿಡ್ ಇರ್ತದೆ. ಅಂದರೆ ಇಲ್ಲಿ ಲಾಗ್ ಆಫ್ ಅಂತ ಬರೆದಾಗ ಇಲ್ಲಿ ಏನು ಬರಿತೀವಿ ಅಂತಂದರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. Cu ಪ್ಲಸ್, ಸಾರಿ ಇಲ್ಲಿ ಪ್ಲಸ್ ಬರೆಯೋದಿಲ್ಲ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ Cu ಇಂಟು Zn2 ಪ್ಲಸ್ ಡಿವೈಡೆಡ್ ಬೈ Cu2 ಪ್ಲಸ್ ಮೋಲಾರ್ ಕಾನ್ಸಂಟ್ರೇಷನ್ ಇಂಟು ಜಿಂಕ್ ಅಂತ ತಗೋತೀವಿ. ಲೈಕ್ ದಿಸ್ ವಿ ಕನ್ಸಿಡರ್. ಸೊ ಈಗ ಕಾಪರ್ ಸಾಲಿಡ್ ಇರೋದಕ್ಕೆ 1 ಅಂತ ಕನ್ಸಿಡರ್ ಮಾಡ್ತೀವಿ, ಜಿಂಕ್ ಸಾಲಿಡ್ ಇರೋದಕ್ಕೆ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫೈನಲ್ ಇಕ್ವೇಷನ್ ಬಿಕಮ್ minus 0.059 n log of Zn2 plus divided by Cu2 plus ಬರ್ತದೆ. ಅಂದರೆ ನಾವು ಹೇಗೆ ನಾವು ನೆನ್ಪಿಟ್ಕೊಳ್ಬೇಕೀಗ? ಸೊ ನೋಡಿ, ಜಿಂಕ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಕಾಪರ್ ಈಸ್ ಅಂಡರ್ ಗೋಯಿಂಗ್ ರಿಡಕ್ಷನ್. ಸೊ ನಾವು ಯಾವಾಗ ಇಲ್ಲಿ ಮೈನಸ್ಸನ್ನು ಬರೀತೀವಿ, ನ್ಯೂಮರೇಟರಲ್ಲಿ ಆಕ್ಸಿಡೈಸ್ಡ್ ಪಾರ್ಟನ್ನು ಬರೀರಿ, ನ್ಯೂಮರೇಟರಲ್ಲಿ ಆಕ್ಸಿಡೈಸ್ಡ್ ಪಾರ್ಟನ್ನು ಬರೀರಿ, ಅಂದರೆ Zn2 ಪ್ಲಸ್ ಲೈಕ್ ದ್ಯಾಟ್. ಯಾವುದು ಆಕ್ಸಿಡೈಸ್ ಆಗಿದೆ ಆ ಅಯಾನನ್ನು ಬರೀರಿ. ಡಿನಾಮಿನೇಟರಲ್ಲಿ ರೆಡ್ಯೂಸ್ಡ್ ಪಾರ್ಟನ್ನು ಬರೀರಿ, ಅಂದರೆ ರಿಯಾಕ್ಟೆಂಟ್ ಕಡೆ ಇರುವಂಥ +2 +1 ಆ ಪಾರ್ಟನ್ನು ಬರೀರಿ. ಒಂದೊಮ್ಮೆ ನೀವು ಇದನ್ನು ಪ್ಲಸ್ ಮಾಡಿರ್ತೀರಿ ಅಂದರೆ, ಪ್ಲಸ್ ಮಾಡಿದರೆ ಇದು ಕೂಡ ಪಾಸಿಬಿಲಿಟಿ ಇದೆ, ಪ್ಲಸ್ ಮಾಡಿದರೆ ಈ ಲಾಗ್ ವ್ಯಾಲ್ಯೂ ಏನಿದೆ ಇದು ಕಂಪ್ಲೀಟ್ಲಿ ರಿವರ್ಸ್ ಆಗಬೇಕು. ನಾನು ಈ ರೀತಿ ಬರೀತೀನಿ: Cu2 ಪ್ಲಸ್ ಡಿವೈಡ್ ಬೈ Zn2 ಪ್ಲಸ್ ಕಾನ್ಸಂಟ್ರೇಷನ್. ಆಲ್ವೇಸ್ ರಿಮೆಂಬರ್ ದಿಸ್ ಪಾಯಿಂಟ್. ಸೊ ಮೈನಸ್ ಇದ್ದಾಗ ಆಲ್ವೇಸ್ ಆಕ್ಸಿಡೈಸ್ಡ್ ಪಾರ್ಟ್, ಆಕ್ಸಿಡೈಸ್ಡ್ ಅಯಾನ್, ದಟ್ ಈಸ್ ಡಿವೈಡ್ ಬೈ ರೆಡ್ಯೂಸ್ಡ್ ಅಯಾನ್. ರೆಡ್ಯೂಸ್ಡ್ ಅಯಾನ್ ಅಂದರೆ ಅಯಾನಿಂದ ರೆಡ್ಯೂಸ್ಡ್ ಸ್ಟೇಟ್ ಅಂತ. ಸೊ ಅಯಾನಿಂದ ರೆಡ್ಯೂಸ್ಡ್ ಸ್ಟೇಟ್ ಅಂತ ರಿಮೆಂಬರ್. ಸೊ ಲೈಕ್ ದಟ್. ಅಥವಾ ಹೀಗೆ ಇಟ್ಕೊಳ್ಳಿ, ಮೈನಸ್ ಬರೆದಾಗ ಆ್ಯನೋಡ್ ಅಯಾನ್ ಡಿವೈಡೆಡ್ ಬೈ ಕ್ಯಾಥೋಡ್ ಅಯಾನ್ ಅಂತಲೂ ನೆನ್ಪಿಟ್ಕೊಳ್ಳಿ. ಸಿ, ಇದು ನಾವು ನೆನ್ಪಿಟ್ಕೊಳ್ಳೋದಕ್ಕಷ್ಟೇ, ಅದನ್ನು ನೀವು ಬೋರ್ಡ್ ಎಕ್ಸಾಮ್ ಅಲ್ಲ ಇದು, ಅದನ್ನು ಹೀಗೆ ಬರೀಬೇಕು ಹಾಗೆ ಬರೀಬೇಕು ಅಂಥೇಳಿ. ಬಟ್ ಕರೆಕ್ಟಾದ ಒಂದು ಕಾನ್ಸಂಟ್ರೇಷನನ್ನು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ದಲ್ಲಿ ಮೆನ್ಷನ್ ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರುವಂಥ ಟೆಕ್ನಿಕ್ಸನ್ನು ಯೂಸ್ ಮಾಡೋಂತೆ ಅಷ್ಟೇ. ನಾನು ನೆನ್ಪಿಟ್ಕೊಳ್ಳೋದು ಹೀಗೆ. ಸೊ ಮೈನಸ್ ಅಂತ ಬರೆದಾಗ ಆ್ಯನೋಡ್ ಕಡೆ ಯಾವುದು ಆಕ್ಸಿಡೈಸ್ ಆಗ್ತದೆ ಅಯಾನ್ ಬರಿತೀನಿ, ಸಾಲಿಡ್ ಅಲ್ಲ. ಕ್ಯಾಥೋಡ್ ಕಡೆ ಅಂದರೆ ಡಿನಾಮಿನೇಟರ್ದಲ್ಲಿ ಯಾವುದು ರಿಡಕ್ಷನ್ ಫಾರ್ಮಲ್ಲಿ ಇದೆ ಅದನ್ನು ಬರಿತೀವಿ, ಅಂದರೆ ಅಯಾನ್. ರಿಮೆಂಬರ್ ದಟ್. ಸೊ ಇನ್ನು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಡೆಲ್ಟಾ ಜಿ ನಾಟ್ ಇಸ್ಕೊಂಡು ಮೈನಸ್ NF E naught ಸೆಲ್ ಅಂತ ಕರಿಬೋದು. 2.303 log Kp ಅಂತ ಹೇಳ್ತೀವಿ. ಸೊ ಲಾಗ್ Kp ಅನ್ನು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಲೈಕ್ ದಿಸ್: NF E naught ಡಿವೈಡ್ ಬೈ 2.303 RT. ಸೊ ಇಟ್ ಈಸ್ ನಥಿಂಗ್ ಬಟ್ 0.059 at 298 ಕೆಲ್ವಿನ್. ಅಂದರೆ ಫಾರ್ಮುಲಾ ಇದನ್ನು ನೆನ್ಪಿಟ್ಕೊಳ್ಳಿ: ಲಾಗ್ Kp ಈಸ್ ಈಕ್ವಲ್ ಟು n ಇಂಟು E naught ಡಿವೈಡ್ ಬೈ 0.059. ಇದನ್ನು ಇಂಪಾರ್ಟೆಂಟ್ 2 ಸಾರಿ 3 ಸಾರಿ ಇದನ್ನು ಕೇಳಿದ್ದಿದೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ 1-2 ಸಾರಿ ಕೇಳಿದ್ದಿದೆ. ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ NF E naught ಸೆಲ್, ಅಥವಾ ಮೈನಸ್ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು NF E naught ಸೆಲ್. ರಿಮೆಂಬರ್ ದಟ್. ಇನ್ನು ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತೇಳಿ. ಸೊ ಇದಿಷ್ಟು ಪಾಯಿಂಟನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಸೊ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸಲ್ಲಿ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್: ಕ್ಯಾಥೋಡ್ ವೇರ್ ರಿಡಕ್ಷನ್ ಟೇಕ್ ಪ್ಲೇಸ್. ಹೌದಾ? ಕ್ಯಾಥೋಡ್ ವೇರ್ ರಿಡಕ್ಷನ್ ಟೇಕ್ ಪ್ಲೇಸ್, ಆ್ಯನೋಡ್ ವೇರ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್. ಆ್ಯನೋಡ್ ವೇರ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್. ರಿಮೆಂಬರ್. ಸೊ ಈಗ ಪ್ರಾಡಕ್ಟ್ ಅಟ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ನೋಡಿ, ಇವೆಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್. ಹೌದಾ? ಸೊ ವಿಚ್ ವಿಲ್ ಅಂಡರ್ಗೋ ರಿಡಕ್ಷನ್. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ವಿಚ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್. ಎಕ್ವಿಯಸ್ NaOH ಅನ್ನು ತಗೊಂಡಾಗ, ಸೊ ಆಲ್ವೇಸ್ ರಿಮೆಂಬರ್ ಇದರಲ್ಲಿ ನಮಗೆ Na+ ಇರ್ತದೆ, ರೈಟ್? OH ಮೈನಸ್ ಇರ್ತದೆ. ಎಕ್ವಿಯಸ್ ಅಂತ ತಗೊಂಡಾಗ ಸೊ OH ಮೈನಸ್, ವಾಟರಿಂದನೂ OH ಮೈನಸ್ಸೇ ಬಂತು, H+ ಒಂದಿರ್ತದೆ ಇದರಲ್ಲಿ. ಈಗ
ಎರಡೂ ಕಡೆ OH ಮೈನಸ್ ಇದೆ, ಬಿಕಾಸ್ ಆಫ್ ದ್ಯಾಟ್ ಪ್ರಾಡಕ್ಟ್ ಎಟ್ ಆ್ಯನೋಡ್ ಈಸ್ O2 ಓನ್ಲಿ. ದರ್ ಇಸ್ ನೋ ಡೌಟ್ ಇನ್ ಇಟ್. ಯಾವಾಗಲೂ OH ಮೈನಸ್ ಏನಿದೆ ದಟ್ ವಿಲ್ ಅಂಡರ್ ಆಕ್ಸಿಡೇಷನ್ ಎಟ್ ಆ್ಯನೋಡ್ ಟು ಫಾರ್ಮ್ O2 ಓನ್ಲಿ. ಈಗ ಎಟ್ ಕ್ಯಾಥೋಡ್ ಕಡೆ ಏನಾಗ್ತದೆ ಅಂತಂದ್ರೆ ದರ್ ಈಸ್ ಅ ಕಾಂಪಿಟೇಷನ್ ಅಂತ ಕರಿತೀವಿ ನಾವು. ದರ್ ಇಸ್ ಅ ಕಾಂಪಿಟೇಷನ್ ಬಿಟ್ವೀನ್ Na ಪ್ಲಸ್ ಆ್ಯಂಡ್ H+. ಆಲ್ವೇಸ್ ರಿಮೆಂಬರ್ ವಿಚ್ ಈಸ್ ಹ್ಯಾವಿಂಗ್ ಲೋ ಡಿಸ್ಚಾರ್ಜ್ ಪೊಟೆನ್ಷಿಯಲ್ ದಟ್ ವಿಲ್ ಡಿಪಾಸಿಟ್ ಫಸ್ಟ್ ಅಂತ ಕರಿತೀವಿ ನಾವು. ದಟ್ ವಿಲ್ ಡಿಪಾಸಿಟ್ ಫಸ್ಟ್. ರಿಮೆಂಬರ್ ದಟ್ ವಿಲ್ ಡಿಪಾಸಿಟ್ ಫಸ್ಟ್ ಅಂದ್ರೆ ಮೀನಿಂಗ್ ಏನು, ಈ ಕೇಸಲ್ಲಿ ಲೋ ಡಿಸ್ಚಾರ್ಜ್ ಪೊಟೆನ್ಷಿಯಲ್ ಯಾವುದಕ್ಕಿದೆ, Na ಪ್ಲಸ್ H+ ಕಂಪೇರ್ ಮಾಡಿದರೆ H+ ಸಿಗಿದೆ. ಅದು ನೀವು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ನೋಡಿದರೆ ಗೊತ್ತಾಗ್ತದೆ. ಅದಕ್ಕೆ H+ ಬಂದುಬಿಟ್ಟು ರೆಡ್ಯೂಸ್ ಆಗುವಂಥದ್ದು. ಸೊ ಕ್ಯಾಥೋಡ್ ಕಡೆ. ಇನ್ನು ಫ್ಯೂಸ್ಡ್ NaOH ಇದ್ಬಿಟ್ರೆ ಇಲ್ಲಿ ಕಾಂಪಿಟೇಷನೇ ಇಲ್ಲ. Na ಪ್ಲಸ್ OH ಮೈನಸ್ ಎರಡು aqueous ಅಲ್ಲಿ H+ ಇತ್ತು, ಇದರಲಿಲ್ಲ. ಆವಾಗ ನಿಮಗೆ ಸೋಡಿಯಂ ಬರ್ತದೆ ಆ್ಯಂಡ್ ಆಕ್ಸಿಜನ್ ಆ್ಯಸ್ ಯೂಶುವಲ್. ದೆನ್ ಸೇಮ್ aqueous NaCl ಇದ್ದಾಗ ನೋಡಿ Na ಪ್ಲಸ್ ಆ್ಯಂಡ್ H+, ಕಾಂಪಿಟೇಷನ್ ವಿನ್ ಬೈ H+. ದೆನ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಇಲ್ಲಿ OH ಮೈನಸ್ ಇದೆ, ದಟ್ ವಿಲ್ ಗಿವ್ ಯು O2 ಗ್ಯಾಸ್ ಆ್ಯಂಡ್ Cl ಮೈನಸ್ ಇದೆ, ದಟ್ ವಿಲ್ ಗಿವ್ ಯು Cl2 ಗ್ಯಾಸ್. ಹೌದಾ, aqueous ಅಂತ ಅಂದಾಗ ರೈಟ್. ಸೊ ಬಟ್ Cl2 ಗ್ಯಾಸ್ ವಿಲ್ ವಿನ್. ದ ರೀಸನ್ ಫಾರ್ ದ್ಯಾಟ್ ಈಸ್ ಡೆಫಿನೆಟ್ಲಿ ಲೋ ಡಿಸ್ಚಾರ್ಜ್ ಪೊಟೆನ್ಷಿಯಲ್ ಇಸ್ ದೇರ್ ಫಾರ್ ಆಕ್ಸಿಜನ್ ಓನ್ಲಿ. ಇದೇ ಬರಬೇಕಿತ್ತು, ಬಟ್ ಇದು ಯಾಕೆ ಬರ್ತದೆ ಅಂತಂದ್ರೆ ಇಲ್ಲಿ ಒಂದು ಪಾಯಿಂಟನ್ನು ಹೇಳ್ತೀವಿ. OH ಮೈನಸ್ ರಿಕ್ವೈರ್ ಓವರ್ ಪೊಟೆನ್ಷಿಯಲ್ ಅಂಥೇಳಿ. ರಿಮೆಂಬರ್ OH ಮೈನಸ್ ರಿಕ್ವೈರ್ ಓವರ್ ಪೊಟೆನ್ಷಿಯಲ್ 1.23 ಅಂತ ಏನೋ ಇದೆ, ಬಟ್ ಇದಕ್ಕೆ 1.36 ಇದೆ Clಗೆ. ಆದರೂ ಕೂಡ Cl2ನೇ ರಿಲೀಸ್ ಆಗ್ತದೆ. ಯಾಕೆ ಅಂದರೆ ಬಿಕಾಸ್ ಆಫ್ ದಿ ಓವರ್ ಪೊಟೆನ್ಷಿಯಲ್ ಆಫ್ OH ಮೈನಸ್ ಟು ಫಾರ್ಮ್ O2, Cl ಮೈನಸ್ ವಿಲ್ ಡಿಪಾಸಿಟ್. ಓವರ್ ಪೊಟೆನ್ಷಿಯಲ್ ಅಂತಂದರೆ ನೋಡೋದಕ್ಕೆ ಕಡಿಮೆ ಇದೆ, ಬಟ್ ಪ್ರಾಕ್ಟಿಕಲಿ ಜಾಸ್ತಿ ವೋಲ್ಟೇಜ್ ಬೇಕು. ಓಕೆ, ನೋಡೋದಕ್ಕೆ ಕಡಿಮೆ ಇದೆ, ಪ್ರಾಕ್ಟಿಕಲಿ ಜಾಸ್ತಿ ವೋಲ್ಟೇಜ್ ಬೇಕು. ಅದನ್ನು ನಾವು ಓವರ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ರಿಮೆಂಬರ್ ದಟ್. ಅದೇ ರೀತಿ ಫ್ಯೂಸ್ಡ್ NaCl ಇದ್ದಾಗ ಡೆಫಿನೆಟ್ಲಿ ನೋ ಡೌಟ್ Na ಆ್ಯಂಡ್ Cl2. aqueous CuSO4 ಇದ್ದಾಗ Cu ಆ್ಯಂಡ್ O2. ರಿಮೆಂಬರ್, ಸೊ Cu ಆ್ಯಂಡ್ O2 ಬಂದಾಗ ಸೊಲ್ಯೂಷನಲ್ಲಿ ಏನಿರ್ತದೆ, ಹಾಗಾದರೆ ಸಲ್ಫ್ಯೂರಿಕ್ ಆಸಿಡ್ ಇರ್ತದೆ, ಗೊತ್ತಿರಲಿ H2SO4. ಇದರಲ್ಲಿ ಸೊಲ್ಯೂಷನಲ್ಲಿ ಏನಿರ್ತದೆ NaOH. ಸೊ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅಂದರೆ aqueous NaCl ಅಂಡರ್ಗೋ ಎಲೆಕ್ಟ್ರಾಲಿಸಿಸ್, ಸೊಲ್ಯೂಷನ್ pH ಬಿಕಮ್ ಅಂತ ಕೇಳ್ತಾರೆ. ಸೊ ಸೊಲ್ಯೂಷನ್ pH ಏನಾಗ್ತದೆ, ಇಲ್ಲಿ ಜಾಸ್ತಿ ಆಗ್ತದೆ ಬೇಸ್ ಅಂದರೆ, ಇದರಲ್ಲಿ ಸೊಲ್ಯೂಷನ್ pH ಕಡಿಮೆ ಆಗ್ತದೆ, H2SO4 ಫಾರ್ಮ್ ಆಗ್ತದೆ ಇಲ್ಲಿ. ರಿಮೆಂಬರ್, ಇನ್ನು aqueous CuSO4ನ ಕಾಪರ್ ಎಲೆಕ್ಟ್ರೋಡ್ ಇದ್ದಲ್ಲಿ ಯೂಸ್ ಮಾಡಿದರೆ, ಕಾಪರ್ ವಿಲ್ ಗೋ ಆ್ಯಂಡ್ ಡಿಪಾಸಿಟ್. ಅದಕ್ಕೆ ಕಾಪರ್ ಆಕ್ಸಿಡೈಸ್ ಟು Cu2+ ಅಯಾನ್ ಆಗ್ತದೆ ಆ್ಯಂಡ್ H2 ಗೆಟ್ ರಿಲೀಸ್. ಡೈಲ್ಯೂಟ್ H2SO4 ಇದ್ದಾಗ ಹೈಡ್ರೋಜನ್ ಗ್ಯಾಸ್ ಮತ್ತು ಆಕ್ಸಿಜನ್ ಗ್ಯಾಸ್, ಕಾನ್ಸಂಟ್ರೇಟ್ H2SO4 ಇದ್ದಾಗ ಹೈಡ್ರೋಜನ್ ಗ್ಯಾಸ್ ಮತ್ತು ಪರಾಕ್ಸೋ ಡೈಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ ಆಗ್ತದೆ. ಇನ್ನು aqueous AgNO3 ಇದ್ದಾಗ ಸಿಲ್ವರ್ ಡಿಪಾಸಿಟ್ ಆಗ್ತದೆ ಆಕ್ಸಿಜನ್. ಸೊ AgNO3 ಇದು Ag ಎಲೆಕ್ಟ್ರೋಡ್ ಇದ್ದಾಗ Ag ಗೆಟ್ ಆಕ್ಸಿಡೈಸ್ ಟು Ag+ ಅಯಾನ್ ಆ್ಯಂಡ್ Ag ಎಟ್ ದ ಕ್ಯಾಥೋಡ್ ಯು ಆರ್ ಗೋಯಿಂಗ್ ಟು ಗೆಟ್. ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ NaOH ಮತ್ತು NaCl ನೆನ್ಪಿಟ್ಕೊಳ್ಳಿ. ಸೊ ಭಾಳ ಸಲ ಒಂದು ಸಲ CuSO4 ಕೂಡ ಕೇಳಿದ್ದಿದೆ. ಸೊ ರಿಮೆಂಬರ್ ದಟ್. ಇನ್ನು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್ ಆಲ್ರೆಡಿ ಇದನ್ನು ಹೇಳಿದ್ದೀನಿ, ಬಟ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಸೊ ಮಾಸ್ ಆಫ್ ಎನಿ ಸಬ್ಸ್ಟೆನ್ಸ್ ಡಿಪಾಸಿಟ್ ಆರ್ ಲಿಬರೇಟೆಡ್ ಎಟ್ ಎನಿ ಎಲೆಕ್ಟ್ರೋಡ್ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್ ಟು ದ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಟ್. ಅದು ನೋಡಿ, W ಪ್ರಪೋರ್ಷನಲ್ ಟು Q ಅಂತ ತಗೋತೀವಿ, Q ಇಸ್ ಈಕ್ವಲ್ ಟು I/T ಅಂತ ತಗೋತೀವಿ, W ಇಸ್ ಈಕ್ವಲ್ ಟು Z ಇಂಟು IT ಅಂತ ತಗೋತೀವಿ. ಇನ್ನು Z ಅಂತಂದರೆ ಇಕ್ವಾಲೆಂಟ್ ವೇಟ್ ಆಫ್ ದ ಸಬ್ಸ್ಟೆನ್ಸ್ ಡಿವೈಡ್ ಬೈ 96,500. ಇಕ್ವಾಲೆಂಟ್ ವೇಟ್ ಆಫ್ ಸಬ್ಸ್ಟೆನ್ಸ್ ಅಂತ ಮಾಡಿದಾಗ ಅಟಾಮಿಕ್ ಮಾಸ್ ಡಿವೈಡ್ ಬೈ ವ್ಯಾಲೆನ್ಸಿಯನ್ನು ಮಾಡ್ತೀವಿ. ಇನ್ನು ಫ್ಯಾರಡೆ ಸೆಕೆಂಡ್ ಲಾನ ಈ ರೀತಿ ಕೂಡ ಹೇಳ್ಬೋದು, W1/W2 ಇಸ್ ಈಕ್ವಲ್ ಟು E1/E2, ಅಥವಾ W ಅಂತಂದ್ರೆ Z/IT. ಹೌದಾ, Z1IT ಡಿವೈಡ್ ಬೈ Z2IT ಇಸ್ ಈಕ್ವಲ್ ಟು E1/E2, ಅಥವಾ Z1/Z2 ಇಸ್ ಈಕ್ವಲ್ ಟು E1/E2 ಅಂತಲೂ ಮಾಡ್ಬೋದು. ದೆನ್ ಇಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಕಂಡಕ್ಟನ್ಸ್, ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರಿಮೆಂಬರ್, ಸೊ ಇಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಕಂಡಕ್ಟನ್ಸ್ ಅಂತಂದರೆ, ಸೊ ಕಂಡಕ್ಟಿವಿಟಿ ಇರ್ಬೋದು, ಇಕ್ವಾಲೆಂಟ್ ಆರ್ ಮೋಲಾರ್ ಕಂಡಕ್ಟಿವಿಟಿ ಇರ್ಬೋದು, ಡೈಲ್ಯೂಟ್ ಮಾಡಿದಾಗ ಏನಾಗ್ತದೆ. ಸೊ ರಿಮೆಂಬರ್, ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅಂತ ನಾವೇನು ಕರಿತೀವಿ, ಡಿಕ್ರೀಸಸ್ ವಿತ್ ಡೈಲ್ಯೂಷನ್. ಬಿಕಾಸ್ ದ ನಂಬರ್ ಆಫ್ ಕರೆಂಟ್ ಕ್ಯಾರಿಯಿಂಗ್ ಪಾರ್ಟಿಕಲ್ಸ್ ಅಯಾನ್ಸ್ ಪ್ರೆಸೆಂಟ್ ಪರ್ cm³ ಸ್ಕ್ವೇರ್ ಮೀಟರ್ ಅಂತ ನಾವೇನು ತಗೋತೀವಿ ಅದು ಕಡಿಮೆ ಆಗ್ತದೆ. ಸೊ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ನಾವೇನು ಕರಿತೀವಿ ಅದು ಕಡಿಮೆ ಆಗ್ತದೆ. ಸೊ ದ ಇಕ್ವಾಲೆಂಟ್ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್. ಡೈಲ್ಯೂಷನ್ ಜಾಸ್ತಿ ಮಾಡಿದಾಗ ಮೋಲಾರ್ ಕಂಡಕ್ಟಿವಿಟಿ ಜಾಸ್ತಿ ಆಗ್ತದೆ, ಇಕ್ವಾಲೆಂಟ್ ಕಂಡಕ್ಟಿವಿಟಿ ಜಾಸ್ತಿ ಆಗ್ತದೆ. ರೀಸನ್ ಫಾರ್ ದಟ್ ಈಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸಸ್ ಲಾರ್ಜ್ ನಂಬರ್ ಆಫ್ ಅಯಾನ್ಸ್ ಗೋಯಿಂಗ್ ಟು ಫಾರ್ಮ್ ಇನ್ ದ ಸೊಲ್ಯೂಷನ್. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತಾ ಹೋದಾಗೆ ಮೋಲಾರ್ ಕಂಡಕ್ಟಿವಿಟಿ ಜಾಸ್ತಿ ಆಗ್ತದೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಸೊ
ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ನಾವೇನು ಕರಿತೀವಿ. ದಟ್ ಈಸ್ ಡಿ ಬೈ ಹೊಕ್ಕೆ ಲೋನ್ಸ್ ಆಗಿರೋ ಇಕ್ವೇಷನ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಎಮ್ ಅಂದರೆ ಇನ್ಫಿನಿಟಿ ಎಮ್ ಮೈನಸ್ ಬಿ ಇಂಟು ರೂಟ್ ಸಿ. ಇಲ್ಲಿ ಬಿ ಅಂತಾರು ತಗೊಳ್ಳಿ, ಎ ಅಂತಾರು ತಗೊಳ್ಳಿ ನಡೀತದೆ. ಬಟ್ ದಟ್ ಈಸ್ ಕಾನ್ಸ್ಟೆಂಟ್ ವಿಚ್ ಈಸ್ ಬೇಸ್ಡ್ ಆನ್ ನೇಚರ್ ಆಫ್ ದ ಸಾಲ್ವೆಂಟ್ ಆ್ಯಂಡ್ ಟೆಂಪರೇಚರ್ ಅನ್ನೋದು ಗೊತ್ತಿರಲಿ, ಅಂದರೆ ಎಲೆಕ್ಟ್ರೋಲೈಟ್ ಅನ್ನೋದು ಗೊತ್ತಿರಲಿ. ದೆನ್ ಲ್ಯಾಂಬ್ಡಾ ಎಮ್ ವರ್ಸಸ್ ರೂಟ್ ಸಿ ಅನ್ನು ನಾವು ಡ್ರಾ ಮಾಡಿ ನೋಡಿದ್ವಿ. ಕೋಡ್ರಿಚಸ್ ಲಾ ಪ್ರಕಾರ ದ ಮೋಲಾರ್ ಕಂಡಕ್ಟರ್ಸ್ ಆಫ್ ದ ಎಲೆಕ್ಟ್ರೋಲೈಟ್ ಇಟ್ ಇನ್ಫೈನೈಟ್ ಡೈಲ್ಯೂಷನ್ ಇಸ್ ಸಮ್ ಆಫ್ ದ ಮೋಲಾರ್ ಕಂಡಕ್ಟರ್ಸ್ ಆಫ್ ಕ್ಯಾಟಿಯಾನ್ಸ್ ಆ್ಯಂಡ್ ಆನಿಯಾನ್ಸ್. ಸೊ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಎಮ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಮೈನಸ್. ಸೊ NaCl ಬಂದಾಗ Na ಪ್ಲಸ್ ಪ್ಲಸ್ Cl ಮೈನಸ್, AlCl3 ಬಂದಾಗ Al3 ಪ್ಲಸ್ 3 ಇಂಟು Cl ಮೈನಸ್. ಇನ್ನು ಅಪ್ಲಿಕೇಶನ್ ಆಫ್ ಕೋಡ್ರಿಚಸ್ ಲಾ, ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್, ರೈಟ್. ಸೊ ನೋಡಿ, ಈ ರೀತಿ ವೀಕ್ ಎಲೆಕ್ಟ್ರೋಲೈಟ್ ಇದ್ದರೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಅವ್ರು ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಲ್ಯಾಂಬ್ಡಾ ಎಮ್ ಇಸ್ ಡಿವೈಡ್ ಬೈ ಲ್ಯಾಂಬ್ಡಾ ನಾಟ್ ಎಮ್. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೇನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. C alpha ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಅಲ್ಫಾ ಅಂದರೆ ಅಲ್ಫಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಡಿವೈಡ್ ಬೈ ಲ್ಯಾಂಬ್ಡಾ ನಾಟ್ ಎಮ್. ಸೊ ಲೈಕ್ ದಟ್ ಆಲ್ಸೋ ಯು ಕ್ಯಾನ್ ಕ್ಯಾಲ್ಕುಲೇಟ್. ದೆನ್ ರಿಪ್ರೆಸೆಂಟೇಷನ್ ಆಫ್ ದ ಎಲೆಕ್ಟ್ರೋಕೆಮಿಕಲ್ ಸೆಲ್, ಇದನ್ನು ಆಲ್ರೆಡಿ ನಾವು ಹೇಳಿದ್ವಿ. ಸೊ ರಿಪ್ರೆಸೆಂಟ್ ಮಾಡಬೇಕಾದ್ರೆ ರಿಮೆಂಬರ್ ಆಲ್ವೇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಕ್ಸಿಡೇಷನ್ ಏನಾಗ್ತದೆ ಅದನ್ನು ಬರೀತೀವಿ ಆ್ಯನೋಡ್ ನೆಗೆಟಿವ್. ಸಾಲ್ಟ್ ಬ್ರಿಡ್ಜನ್ನು ಮಿಡ್ಲ್ ಬರೆದ್ಬಿಟ್ಟು ರೈಟ್ ರಿಡಕ್ಷನ್ ಆಗುವಂಥದ್ದು ಕ್ಯಾಥೋಡ್ ಪಾಸಿಟಿವ್. ನೋಡಿ, ಫಾರ್ ಎಕ್ಸಾಂಪಲ್ ಮೆಟಲ್ ಅಯಾನ್ ಕಾನ್ಸಂಟ್ರೇಷನ್ ಬರೀತೀವಿ, ಡಬಲ್ ಬಾರ್ ಹೊಡೆದ್ರೆ ಸೊ ಸಾಲ್ಟ್ ಬ್ರಿಡ್ಜ್ ಮೆಟಲ್ ಅಯಾನ್ ಕಾನ್ಸಂಟ್ರೇಷನ್ ಇಂಟು ಅಂದರೆ ಬಾರ್ ಮೆಟಲ್. ಸೊ ಡೇನಿಯಲ್ ಸೆಲ್ಗೆ ನೋಡಿ ರಿಪ್ರೆಸೆಂಟೇಷನ್ Zn2 ಪ್ಲಸ್ Cu2 ಪ್ಲಸ್ Cu Ag ಅನ್ನೋದ್ರಿಗೆ Cu2 ಪ್ಲಸ್ Ag ಪ್ಲಸ್ Ag ಲೈಕ್ ದಟ್. ಇನ್ನು E ಆಫ್ ಕ್ಯಾಥೋಡ್ ಮೈನಸ್ E ಆಫ್ ಆ್ಯನೋಡ್, ರಿಮೆಂಬರ್ E ಆಫ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದ ಕ್ಯಾಥೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದ ಆ್ಯನೋಡ್ ನೆನ್ಪಿಟ್ಕೊಳ್ಳಿ. ಸೊ ಅಥವಾ ರೈಟ್ ಮೈನಸ್ ಲೆಫ್ಟ್. ನರ್ಸ್ಟ್ ಇಕ್ವೇಷನ್ ಅಂತ ಬಂದಾಗ ಎಮ್ ಅಂತ ಬಂದಾಗ ಎಮ್ ಡಿವೈಡ್ ಬೈ ಎಮ್ ಎನ್ ಪ್ಲಸ್ ಅಂತ ತಗೋತೀವಿ. ನರ್ಸ್ಟ್ ಇಕ್ವೇಷನ್ ಫಾರ್ ಸೆಲ್ EMF ಅಂತ ಬಂದಾಗ ಸೊ 0.0591 ಡಿವೈಡ್ ಬೈ ಎನ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಚೇಂಜ್ಡ್. ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ ಚೇಂಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ, Zn ಇಂದ Zn2 ಪ್ಲಸ್ ಅಂದರೆ 2 ಎಲೆಕ್ಟ್ರಾನ್ ಚೇಂಜ್ ಆಯ್ತು, ಹೌದಾ. ಸೊ Cu2 ಪ್ಲಸ್ ಇಂದ Cu ಅಂತಂದರೆ 2 ಎಲೆಕ್ಟ್ರಾನ್ ಚೇಂಜ್ ಆಯಿತು. ಅದಕ್ಕೆ ಬರೀತೀವಿ ಇದನ್ನು ಡಿವೈಡ್ ಬೈ 2 ಲಾಗ್ ಆಫ್ Zn2 ಪ್ಲಸ್ ಡಿವೈಡ್ ಬೈ Cu2 ಪ್ಲಸ್ ಅಂತ ತಗೋತೀವಿ. ನರ್ಸ್ಟ್ ಇಕ್ವೇಷನ್ ಆ್ಯಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನೋಡಿ. ಸೊ E0 ಸೆಲ್ ಇಸ್ ಈಕ್ವಲ್ ಟು 0.0591 ಡಿವೈಡ್ ಬೈ ಎನ್ ಲಾಗ್ Kc. ಲಾಗ್ Kc ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ NT ಲಾಗ್ ಆಫ್ ಎನ್ ಆಫ್ E0 ಡಿವೈಡ್ ಬೈ 0.0591. ಇನ್ನು ಡೆಲ್ಟಾ G0 ಆ್ಯಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಡೆಲ್ಟಾ G0 ಮೈನಸ್ 2.303 RT ಲಾಗ್ Kc, ಇದನ್ನು ನಾವು ಇಕ್ವಿಲಿಬ್ರಿಯಮಲ್ಲೂ ಡಿಸ್ಕಸ್ ಮಾಡ್ತೀವಿ. ಇನ್ನು E0 ಸೆಲ್ ಇಸ್ ಈಕ್ವಲ್ ಟು ಇದಂತೂ ಆಯಿತು, ಡೆಲ್ಟಾ G0 ಇಸ್ ಈಕ್ವಲ್ ಟು ಮೈನಸ್ NF E0 ಸೆಲ್ ಅನ್ನೋದು ಗೊತ್ತಿರಲಿ. ಇನ್ನು ಬ್ಯಾಟ್ರೀಸ್ ಅಂತ ಬಂದಾಗ ಪ್ರೈಮರಿ ಬ್ಯಾಟ್ರಿ, ಸೆಕೆಂಡರಿ ಬ್ಯಾಟ್ರಿ. ಪ್ರೈಮರಿ ಬ್ಯಾಟ್ರಿ ವಿಚ್ ಕೆನಾಟ್ ಬಿ ರೀಚಾರ್ಜ್ಡ್, secondary battery which can be recharged, right? So primary cells are those which can be used for as long as the active materials are present. Daniel cell ಒಂದು primary battery. So ಅದರಲ್ಲಿ copper rod, zinc rod, the EMF is 1.1. dry cell ಅಂತಲೂ ಕರಿತೀವಿ, Leclanche cell, right? So ಇದೆಲ್ಲ ಕ್ಯಾಥೋಡ್ ಆ್ಯನೋಡ್ ಮತ್ತು ರಿಯಾಕ್ಷನ್ಸ್ ಕೇಳುವಂಥ ಪಾಸಿಬಿಲಿಟಿ ಭಾಳ ಕಡಿಮೆ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಒಂದು ಕೇಳಿದ್ದಾರೆ, ಫ್ಯೂಯಲ್ ಸೆಲ್ ಒಂದು ಕೇಳಿದ್ದಾರೆ, ಬಟ್ ಕೇಳಬಾರ್ದು ಅಂತ ಏನಿಲ್ಲ. ಅದಕ್ಕಾಗಿ ಪ್ರಿಪೇರ್ ಆಗೋದು ನಿಮ್ಮ ಜವಾಬ್ದಾರಿ ಅಷ್ಟೇ. ಇನ್ನು ಮರ್ಕ್ಯೂರಿ ಸೆಲ್. ದೆನ್ ಸೆಕೆಂಡರಿ ಬ್ಯಾಟ್ರೀಸ್, ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ಕ್ಯಾಥೋಡ್ ಆ್ಯನೋಡ್. ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಡಿಸ್ಚಾರ್ಜಿಂಗ್ ರಿಯಾಕ್ಷನ್ ಏನಾಗ್ತದೆ ನೋಡಿ, ಆ್ಯನೋಡ್ ಕಡೆ ಆಕ್ಸಿಡೇಷನ್ ಆಗಬೇಕು, ಲೆಡ್ ಆಕ್ಸಿಡೈಸ್ ಟು PbSO4, ಆ್ಯಂಡ್ ಕ್ಯಾಥೋಡ್ ಕಡೆ ರಿಡಕ್ಷನ್ ಆಗಬೇಕು, PbO2 ಗಿವ್ ರೈಸ್ ಟು PbSO4, ರೈಟ್. +4 ಇರೋದು +2 ಆಯಿತು. ಇನ್ನು ಓವರಾಲ್ ರಿಯಾಕ್ಷನ್ ಅಂತ ಬಂದಾಗ PbO2 ಪ್ಲಸ್ 2s2SO4 ಗಿವ್ ರೈಸ್ ಟು 2PbSO4. ಇದನ್ನೇ ರಿಚಾರ್ಜಿಂಗ್ ಅಂತ ಬಂದಾಗ ರಿಮೆಂಬರ್ ಇದು ಡಿಸ್ಚಾರ್ಜಿಂಗ್ ಅಂತ ಕರಿತೀವಿ ಇದಕ್ಕೆ, ಡಿಸ್ಚಾರ್ಜಿಂಗ್. ರೀಚಾರ್ಜಿಂಗ್ ಅಥವಾ ಚಾರ್ಜಿಂಗ್ ಅಂತ ಬಂದಾಗ ರಿವರ್ಸ್ ಆಗ್ತದೆ. ಆ್ಯನೋಡ್ ಕಡೆ ಇಲ್ಲಿ ಏನು ಆಕ್ಸಿಡೇಷನ್ ಆಗ್ತಾ ಇದೆ ಆ್ಯನೋಡಲ್ಲಿ, ಅಲ್ಲಿ ರಿಡಕ್ಷನ್ ಆಗ್ತದೆ. ರಿಮೆಂಬರ್ ರಿವರ್ಸ್ ಆಗ್ತದೆ. ಆ್ಯನೋಡ್ ಕಡೆ PbSO4 ಬಿಕಮ್ Pb, ರಿಡಕ್ಷನ್. ಕ್ಯಾಥೋಡ್ ಕಡೆ ಆಕ್ಸಿಡೇಷನ್ ಆಗ್ತದೆ ಎಲ್ಲಿ, ವೆನ್ ಯು ಡೂ ದಿಸ್ ರೀಚಾರ್ಜ್. ಸೊ PbSO4 ಬಿಕಮ್ PbO2. ಅದೇ ರೀತಿ ಓವರಾಲ್ ರಿಯಾಕ್ಷನ್ ಕೂಡ ಏನಾಗ್ತದೆ ಅಂದರೆ ಚಾರ್ಜಿಂಗ್ ಕಂಪ್ಲೀಟ್ಲಿ ರಿವರ್ಸ್ ಆಗ್ತದೆ. ಸೊ ದಿಸ್ ಚಾರ್ಜಿಂಗ್ ವಿಲ್ ರಿಕ್ವೈರ್ಡ್ ವೆನ್ ದ ವೋಲ್ಟೇಜ್ ಬಿಲೋ 1.9. ಸೊ ಫ್ಯೂಯಲ್ ಸೆಲ್ಲಲ್ಲೂ ಅಷ್ಟೇ ಕ್ಯಾಥೋಡ್ ಮತ್ತು ಆ್ಯನೋಡ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಥೋಡ್ ಕಡೆ ಆಕ್ಸಿಜನ್ ಗಿವ್ ರೈಸ್ ಟು OH ಮೈನಸ್, ಆ್ಯನೋಡ್ ಕಡೆ ಹೈಡ್ರೋಜನ್ ಗಿವ್ ರೈಸ್ ಟು H2O. ಓವರಾಲ್ ರಿಯಾಕ್ಷನ್ H2 ಪ್ಲಸ್ O2 2S2. ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಫಾರ್ ಎಲೆಕ್ಟ್ರಿಕ್ ಪವರ್ ಇನ್ ದ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಅನ್ನೋದು ಗೊತ್ತಿರಲಿ. ಇನ್ನು ಕೊರೋಜನ್ ಅಂತ ಬಂದಾಗ ಕೊರೋಜನಲ್ಲೂ ಕೂಡ ಆ್ಯನೋಡ್ ರಿಯಾಕ್ಷನ್ Fe ಗಿವ್ ರೈಸ್ ಟು Fe2 ಪ್ಲಸ್, ಕ್ಯಾಥೋಡ್ O2 ಗಿವ್ ರೈಸ್ ಟು H2O, ಆ್ಯಂಡ್ ಓವರಾಲ್ ರಿಯಾಕ್ಷನ್ ಬಂದುಬಿಟ್ಟು Fe ಗಿವ್ ರೈಸ್ ಟು Fe2 ಪ್ಲಸ್ O2 ಗಿವ್ ರೈಸ್ ಟು H2O, ರೈಟ್. ಈ ರಿಯಾಕ್ಷನ್ ನೆನ್ಪಿಟ್ಕೋಬೇಕು. ಸೊ ಇದಕ್ಕೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಯು ಹ್ಯಾವ್ ಟು ಯೂಸ್ ಯುವರ್ ಮೆಮೊರಿ ಪವರ್, ಯು ಹ್ಯಾವ್ ಟು ರಿಮೆಂಬರ್ ಅಷ್ಟೇ. ಫೈನಲಿ ರಸ್ಟ್ ಅಂತ ನಾವೇನು ಹೇಳ್ತೀವಿ, Fe2O3 ಪ್ಲಸ್ ಇಂಟು XS2O ಅನ್ನು ನಾವು ರಸ್ಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. KCET 2022 ಕೇಳಿರೋಂಥದ್ದು ಸಿಂಪಲ್ ಕ್ವಶನ್ ನೋಡಿ. ಮೋಲಾರ್ ಕಂಡಕ್ಟಿವಿಟಿ ಇಸ್ ಮ್ಯಾಕ್ಸಿಮಮ್ ಫಾರ್ ದ ಸೊಲ್ಯೂಷನ್ ಆಫ್ ಕಾನ್ಸಂಟ್ರೇಷನ್ ಅಂತ ಇದೆ.
ಇದರಲ್ಲಿ ಮ್ಯಾಕ್ಸಿಮಮ್ ಯಾವಾಗ ಇರ್ತದೆ ಮೋಲಾರ್ ಕಂಡಕ್ಟಿವಿಟಿ ಅಂತ ಅಂದರೆ ಇಫ್ ಡೈಲ್ಯೂಷನ್ ಇಸ್ ಮೋರ್, ಹೌದಾ? ಸೊ ಡೈಲ್ಯೂಷನ್ ಜೊತೆ ಡೈರೆಕ್ಟ್ ಪ್ರೊಪೋರ್ಷನಲ್ ಇದು, ಡೈಲ್ಯೂಷನ್ ಇಸ್ ಮೋರ್. ಡೈಲ್ಯೂಷನ್ ಮೋರ್ ಅಂತಂದ್ರೆ ಕಾನ್ಸಂಟ್ರೇಷನ್ ಏನಿರ್ತದೆ? ಲೆಸ್ ಕಾನ್ಸಂಟ್ರೇಷನ್ ಇರ್ತದೆ, ಹೌದಾ? ಲೆಸ್ ಕಾನ್ಸಂಟ್ರೇಷನ್ ಇರ್ತದೆ. ಬಿಕಾಸ್ ಆಫ್ ದಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಬಿ. 0.001 will be the less concentration. So dilution is more. Hence remember number of ions will be more, which means the dissociation will be more. So conductivity will be more. In fuel cells, dash are used as a catalyst ಅಂತ ಇದೆ. ಇದು ಕೂಡ ಫ್ಯಾಕ್ಚುಯಲ್ ಕ್ವಶನ್. 2020 ಲಾಸ್ಟ್ ಇಯರ್ ಕೇಳಿರುವಂಥದ್ದು. ಆನ್ಸರ್ ಇಸ್ ಪ್ಲಾಟಿನಮ್ ಆ್ಯಂಡ್ ಪೆಲಾಡಿಯಂ ಯೂಸ್ಡ್ ಆಸ್ ಅ ಕೆಟಾಲಿಸ್ಟ್. ಇದರಲ್ಲಿ ನೀವು ಫ್ಯೂಯಲ್ ಸೆಲ್ನ ಕರೆಕ್ಟಾಗಿ ಓದಿದ್ರೆ NCERTಯಲ್ಲಿ, ಸೊ ಪ್ಲಾಟಿನಮ್ ಆ್ಯಂಡ್ ಪೆಲಾಡಿಯಂ ಈಸ್ ಯೂಸ್ಡ್ ಆಸ್ ಅ ಕೆಟಾಲಿಸ್ಟ್, ರಿಮೆಂಬರ್ ದಟ್. ಇನ್ನು ಮೂರನೇ ಕ್ವಶನ್ ನೋಡಿ, ಸ್ಪೆಸಿಫಿಕ್ ಕಂಡಕ್ಟನ್ಸ್ ಆಫ್ 0.1 m HNO3 ಇಸ್ ಗಿವನ್, ದ ಮೋಲಾರ್ ಕಂಡಕ್ಟನ್ಸ್ ಆಫ್ ದ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಬಹಳ ಸಿಂಪಲ್ಲು. ಇದರಲ್ಲಿ ಆನ್ಸರನ್ನು cm² ಕೊಟ್ಟಿದ್ದಾರೆ, ಅಂದರೆ ಸೆಂಟಿಮೀಟರ್² ಕೊಟ್ಟಿದ್ದಾರೆ, ಹೌದಾ? ಸೊ ಆದ್ದರಿಂದ ನಾವು ಕ್ವಶನನ್ನು ಅಂದರೆ ಫಾರ್ಮುಲಾ ಯಾವ್ದು ತಗೋಬೇಕು? ಲ್ಯಾಂಬ್ಡಾ m ಇಸ್ ಈಕ್ವಲ್ ಟು K ಇಂಟು 1000 ಡಿವೈಡೆಡ್ ಬೈ ಸಿ ಅನ್ನು ತಗೋಬೇಕು. K ಇಂಟು 1000 ಡಿವೈಡ್ ಬೈ ಸಿ ಅಂದರೆ ಇದರಲ್ಲಿ ಏನಾಗ್ತದೆ ಈಗ? ಇದು K ಅಂದರೆ ಸ್ಪೆಸಿಫಿಕ್ ಕಂಡಕ್ಟನ್ಸ್, ಮೋಲಾರ್ ಕಂಡಕ್ಟನ್ಸ್ ಲ್ಯಾಂಬ್ಡಾ m. ಸೊ ನಮಗೆ ಮೋಲಾರ್ ಕಂಡಕ್ಟನ್ಸ್ ಆಫ್ ದ ಸೊಲ್ಯೂಷನ್ ಬೇಕು, ಹೌದಾ? ಈಸ್ ಈಕ್ವಲ್ ಟು K ಅಂದರೆ ಸೊ 6.3 ಇಂಟು 10⁻⁻² ಇಂಟು 1000 ಅಂದರೆ ಐ ವಿಲ್ ರೈಟ್ 1000 as 10⁻³ ಡಿವೈಡ್ ಬೈ 0.1 m. 0.1 m ಅಂದರೆ ಐ ವಿಲ್ ರೈಟ್ 10⁻⁻1. ಈಗ ನೋಡಿ 6.3 ಇಲ್ಲೇ ಇಡಿ, ರೈಟ್? ಇಂಟು -1 ಮೇಲ್ಗಡೆ ತೊಗೊಂಡು ಬಂದರೆ +1 ಆಯಿತು. +1 ಅಂತಂದರೆ 3 become 4. 10⁻⁻² ಇಂಟು 10⁻⁻10⁻+4 ಆಯಿತು, ಹೌದಾ? ಸೊ 10⁻² ಈಸ್ ಲೆಫ್ಟ್. ಅಂದರೆ ಆನ್ಸರ್ ಏನಾಯಿತು? 630. ಸೊ 630 ohm is the answer for this. C is the answer. Then for spontaneity for the cell which is correct, always remember spontaneity delta G0 should be negative. Delta G0 negative ಇದ್ರೆ spontaneous ಇರ್ತದೆ. ಸಿಂಪಲ್ ಕ್ವಶನ್, 2022 ಕೇಳಿರುವಂಥದ್ದು. ಸೊ ಆನ್ಸರ್ ಇಸ್ ಬಿ. 4 ಕ್ವಶನ್ ಕೇಳಿದೆ ಲಾಸ್ಟ್ ಇಯರ್, ನೆನ್ಪಿಟ್ಕೊಳ್ಳಿ. 4 ಕ್ವಶನ್. ನೆಕ್ಸ್ಟು H2+2 AgCl ಗಿವ್ ರೈಸ್ ಟು 2 Ag + HCl. ಈ E0 ಸೆಲ್ ಕೊಟ್ಟಿದ್ದಾರೆ, ಸೆಲ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ 0.22, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನು ಕೇಳಿದ್ದಾರೆ. ಫಾರ್ಮುಲಾ ಏನಿದೆ ನಮಗೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಂದು? ನೆನ್ಪಿಟ್ಕೊಳ್ಳಿ, log Kc is equal to E0 ಇಂಟು n ಡಿವೈಡೆಡ್ ಬೈ 0.059, ರೈಟ್? ಸೊ E0 ಏನು ಬಂತಿಲ್ಲಿ? E0 is 0.22 ಇಂಟು n is, ರಿಮೆಂಬರ್, ನಂಬರ್ ಆಫ್ ಎಲೆಕ್ಟ್ರಾನ್ ಚೇಂಜ್. ಇಲ್ಲೇ ಗೊತ್ತಾಗ್ಬಿಟ್ಟಿದೆ ನಮಗೆ. 2 Ag ಪ್ಲಸ್ ಇದೆ, 0 ಇದೆ. 2 ಇರೋದಕ್ಕೆ ಇಲ್ಲಿ 2 ಇದೆ, ಇಲ್ಲಿ 0 ಇದೆ. ಸೊ ದಟ್ 2 ಎಲೆಕ್ಟ್ರಾನ್ ಚೇಂಜ್. 2 ಡಿವೈಡೆಡ್ ಬೈ 0.0591. 0591. ಇಲ್ಲಿ ನಮಗೆ 10 to the power ಗೊತ್ತಾದರೂ ಕೂಡ ಆನ್ಸರ್ ಇದ್ದಂಗೆ, ಹೌದಾ? ಸೊ ಇಲ್ಲಿ ನಾನು ಏನು ಬರೀತೀನಿ ನೋಡಿ, ಹಿಯರ್ ಐ ವಿಲ್ ರೈಟ್ ಇಟ್ ಆಸ್ 0.22 ಇದೆ, 0.59 ಇದೆ, ಹೌದಾ? ದಿಸ್ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್. ಇದನ್ನು ನಾನು 2 ಡಿಜಿಟ್ ಮುಂದೆ ತೊಗೊಂಡು ಹೋದರೆ, ಸೊ ದಿಸ್ ಬಿಕಮ್ 5.9 ಡಿವೈಡೆಡ್ ಬೈ, ಅಂದರೆ ಡಿವೈಡ್ ಬೈ 5.9 ಆಯಿತು. ಇಲ್ಲಿ 22, ಹೌದಾ? ಇದು ನೋಡಿ, ಇದನ್ನು 2 ಮುಂದೆ ತೊಗೊಂಡು ಹೋದರೆ ಇದನ್ನು ಕೂಡ 2 ಹಾಗೆ ಮಾಡ್ತೀನಿ. 22 ಇಂಟು 2, ಇದು ನಾನು 2 1s 2 3s 6 ಮಾಡ್ಬೋದಾ? ರೈಟ್? ಸೊ ಈಗ 3 1s 3 7s 21, ಹೌದಾ? 7.3721 22 10 ಇದೆ. ಸೊ 3 3s 9, 7.3 ಅಂತ ಇಟ್ಕೊಳ್ಳಿ, ರೈಟ್? ವಿಚ್ ಮೀನ್ಸ್ ಲಾಗ್ Kc ಇಸ್ ಈಕ್ವಲ್ ಟು 7.3. ಈಗ Kc ಇಸ್ ಈಕ್ವಲ್ ಟು ಆ್ಯಂಟಿ ಲಾಗ್ ಆಫ್ 7.3. ಸೊ ಆ್ಯಂಟಿ ಲಾಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೋಡಿ? ಆ್ಯಂಟಿ ಲಾಗ್ ಆ್ಯಂಡ್ ಲಾಗ್ ಈಸ್ ಕಂಪ್ಲೀಟ್ಲಿ ರಿವರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಲಾಗ್ 2 ಅನ್ನು ನಾನು 0.3010 ಅಂತ ಬರೀತೀನಿ. ಹಾಗಾದರೆ ಆ್ಯಂಟಿ ಲಾಗ್ ಆಫ್ 0.3 ಅನ್ನು 2 ಅಂತ ಬರೀಬೋದಾ? ಯಾಕೆ ಹೇಳಿ? ಲಾಗ್ ಆಫ್ 2 0.30 ಆದರೆ ಆ್ಯಂಟಿ ಲಾಗ್ ಆಫ್ ದ್ಯಾಟ್ ಈಸ್ 2. ಈಗ ಯಾವಾಗಲೂ ಆ್ಯಂಟಿ ಲಾಗನ್ನು ಡೆಸಿಮಲ್ ಪಾಯಿಂಟ್ ಆದಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 7 ಪಾಯಿಂಟ್ ಆದಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 7 ವಿಲ್ ಕೀಪ್ ಇಟ್ ಆಸ್ ಇಟ್ ಈಸ್. ಈಗ ಆ್ಯಂಟಿ ಲಾಗ್ ಆಫ್ 0.3 ಅಂದರೆ 2 ಬಂತು. ಸೊ ಐ ವಿಲ್ ರೈಟ್ ಆಸ್ ಆ್ಯಕ್ಚುಲಿ 2 ಅಂತಂದರೆ 2 ಇಂಟು 10 to the power 7 ಬರೀಬೇಕು. ಓಕೆ, ಸೊ ಆ್ಯಕ್ಚುಲಿ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 2000 ಅಂತ. ಸೊ ಆಫ್ಟರ್ 1 ಡಿಜಿಟ್ ಯು ಹ್ಯಾವ್ ಟು ಪುಟ್ ದ ಡೆಸಿಮಲ್ ಪಾಯಿಂಟ್. ಇಂಟು ಏನು ಮಾಡಬೇಕಂದ್ರೆ ಶಾರ್ಟ್ಕಟ್ಟಲ್ಲಿ 10 to the power 7 ಬರೀಬೇಕು. ಇದ್ರ ಬಗ್ಗೆ ಸಪ್ರೇಟ್ ಆದ ವಿಡಿಯೋನೇ ಮಾಡಿದ್ದೀನಿ ನಾನು. ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ಬೈ RH ಅಂತೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಯು ವಿಲ್ ಗೆಟ್ ದಟ್. ಓಕೆ, ಸೊ 2 × 10⁻7, 2 × 10⁻7 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಯಾವುದು ಆನ್ಸರು? ಸೊ ಫಸ್ಟ್ ಒನ್ ಶುಡ್ ಬಿ ದ ಆನ್ಸರ್, ರಿಮೆಂಬರ್.
ಅಂದರೆ ಮೊದಲು ಲಾಗ್ ಕೆ ಸಿ ಅನ್ನು ಕ್ಯಾಲ್ಕುಲೇಟ್ ಮಾಡಿ 7.3 ಬಂತು. ಕೆ ಸಿ ಅಂದರೆ ಎಂಟಿಲಾಗ್ ಆಫ್ 7.3. 7.3 ಇದ್ದು ಬಿಟ್ಟರೆ 10⁻7 ಶುಡ್ ಬಿ ದ ಆನ್ಸರ್. ಸೊ ಅದನ್ನು ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗಿಬಿಡ್ತದೆ. ನೆಕ್ಸ್ಟು ಕನ್ಸಿಡರ್ ದ ಫಾಲೋವಿಂಗ್ ಎಲೆಕ್ಟ್ರೋಡ್ಸ್. ಸೊ ಎಲೆಕ್ಟ್ರೋಡ್ಸ್ನ ಕೊಟ್ಟಿದ್ದಾರೆ PQRS ಅಂತ ಹೇಳಿ. Zn 2+ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಲೆಕ್ಟ್ರೋ ಪೊಟೆನ್ಷಿಯಲ್ ಆಫ್ ದ ಎಬೋ ಎಲೆಕ್ಟ್ರೋಡ್ ಇನ್ ದ ವೋಲ್ಟ್ಸ್ ಆರ್ ಇನ್ ದ ಆರ್ಡರ್ ಅಂತ ಇದೆ. ಸೊ ಫಾರ್ಮುಲಾ ಏನಾಗ್ತದೆ, ಸೊ ಇಲ್ಲಿ ರಿಯಾಕ್ಷನ್ ನಾವು ಮೊದಲು ಹೀಗೆ ಬರೆದ್ಬಿಡ್ತೀವಿ. ಜಿಂಕ್ 2+ ಪ್ಲಸ್ 2 ಎಲೆಕ್ಟ್ರಾನ್ ಗಿವ್ ರೈಸ್ ಟು ಜಿಂಕ್. ಇದು ಹಾಫ್ ಸೆಲ್ ರಿಯಾಕ್ಷನ್, ಹೌದಾ? ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ E is equal to E0 ಸೆಲ್, ರೈಟ್? ಸೊ ಇವೆಲ್ಲ E0 ಸೆಲ್ ಕೊಟ್ಟಿದ್ದಾರೆ, ರೈಟ್? E0 ಸೆಲ್ ಮೈನಸ್ 0.059 ಡಿವೈಡ್ ಬೈ 2 ಅಂತ ಬರೀತೀನಿ, ಯಾಕಂದರೆ ಇದರಲ್ಲಿ 2 ಎಲೆಕ್ಟ್ರಾನ್ ಚೇಂಜ್ ಇದೆ. ಲಾಗ್ ಆಫ್ ಜಿಂಕ್ ಡಿವೈಡೆಡ್ ಬೈ Zn 2+ ಅಂತ ತಗೋತೀವಿ. ಸೊ ಜಿಂಕ್ is ಸಾಲಿಡ್, ಅದಕ್ಕಾಗಿ ಇದನ್ನು ಕನ್ಸಿಡರ್ಡ್ ಆಸ್ 1. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: E0 ಸೆಲ್ ಪ್ಲಸ್ 0.059 ಡಿವೈಡ್ ಬೈ 2 ಲಾಗ್ ಆಫ್ Zn 2+. ಬರಿಬೋದಾ? ಡಿನಾಮಿನೇಟರ್ ನ್ಯೂಮರೇಟರ್ ತಗೋತೀನಿ, ಮೈನಸ್ ಇರೋದನ್ನು ಪ್ಲಸ್ ಮಾಡ್ತೀನಿ. ಓಕೆ, ಸೊ ಈಗ ಇದರಿಂದ ನಮ್ಗೆ ಏನು ಗೊತ್ತಾಯಿತು? E0 ಅಂತೂ ಕಾನ್ಸ್ಟೆಂಟ್ ಇದೆ, -0.76. ಅವ್ರು ಕೇಳ್ತಾ ಇರೋದು ಈ ಆರ್ಡರ್. ಸೊ Zn 2+ ನಾವು ಏನಾದರೂ ಜಾಸ್ತಿ ಮಾಡಿದರೆ ಡೆಫಿನೆಟ್ಲಿ ಈ ಆರ್ಡರ್ ಜಾಸ್ತಿ ಆಗ್ತದೆ ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದಕ್ಕೆ Zn 2+ ಜಾಸ್ತಿ ಇರೋದು ಯಾವ್ದು ಇದರಲ್ಲಿ? ಇದು Q ಶುಡ್ ಬಿ ಮೋರ್, ಹೌದಾ? Q ಶುಡ್ ಬಿ ಮೋರ್. ಓನ್ಲಿ ಒನ್ ಆಪ್ಷನ್ ಲೆಫ್ಟ್. ಸೊ ಆನ್ಸರ್ ಇಸ್ ಸಿ. Q, then R ಬರ್ತದೆ ನೋಡಿ, then S, then P. P is lowest, 0.0001. So like that simply you can solve this question. Remember that. Next question ನೋಡಿ, KCET 2021 ಕೇಳಿರುವಂಥದ್ದು. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ರೈಟ್? ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ, ಸೆಲ್ ಕಾನ್ಸ್ಟೆಂಟ್ ಕೇಳಿದ್ದಾರೆ. ಫಾರ್ಮುಲಾ ಏನಿದೆ ನಮಗೆ? G star is equal to K into R ಇದೆ, ಹೌದಾ? ಸೊ K ವ್ಯಾಲ್ಯೂ ಈಸ್ 0.1466 ಇಂಟು 10⁻³ ಇಂಟು 1500 ನೋಡಿ, 1500 ಇಂಟು 1.4 ಅಥವಾ 1.14 ಏನಾದರೂ ಇಡಿ. ಸೊ ಇದು ನಾನು ಸಿಂಪಲಿ ನನಗೆ ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಗೊತ್ತಾಗಬೇಕು, ಹೌದಾ? ಇದನ್ನು ಇಷ್ಟೇ ತೊಗೋತೀನಿ. 1.4 ಇಂಟು 15 ಮಾಡಿದರೆ ಎಷ್ಟಾಗ್ತದೆ, ರೈಟ್? 15 1 15, ಹೌದಾ? ಪ್ಲಸ್ 15 4 60. ಸೊ 6 ಎಷ್ಟಾಯ್ತು ಇದು? 21, ಹೌದಲ್ಲ? ಅಂದರೆ ಆನ್ಸರ್ ಶುಡ್ ಬಿ 0.219, ರೈಟ್? ರಿಮೆಂಬರ್ ದಟ್. ನೆಕ್ಸ್ಟ್, ದ ಪೇರ್ ಆಫ್ ಎಲೆಕ್ಟ್ರೋಲೈಟ್ಸ್ ದಟ್ ಪೊಸೆಸ್ ಸೇಮ್ ವ್ಯಾಲ್ಯೂ ಫಾರ್ ದ ಎ. ನೋಡಿ, ಈ ಓನ್-ಸಾಗರ್ ಇಕ್ವೇಷನ್ ಅಂತ ಏನು ನಾವು ಕರಿತೀವಿ, ಏನ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಆಲ್ವೇಸ್ ರಿಮೆಂಬರ್ ಎ ವಿಲ್ ಬಿ ಸೇಮ್ ಫಾರ್ ಸೇಮ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್. ರಿಮೆಂಬರ್, ಸೇಮ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್. ಸೇಮ್ ಟೈಪ್ ಅಂದ್ರೆ ಏನು? ಇಲ್ಲಿ ನೋಡಿ, NaBr AB ಟೈಪ್ ಅಂದರೆ 2 ಅಯಾನ್ ಕೊಡ್ತದೆ. ಇದು MgSO4 ಇದರಲ್ಲಿ A+B- ಇದೆ, Mgದಲ್ಲಿ 2+2- ಇದೆ. ಅಂದರೆ ಇವೆರಡು ಸೇಮ್ ಟೈಪ್ ಅಲ್ಲ. ಇದರಲ್ಲೂ 2+2- Na+SO4 2- ಇದೆ, Na+Cl- Ca2+Cl- ಇದೆ. ಸೊ ಕರೆಕ್ಟ್ ಆನ್ಸರ್ ಇಸ್ ದಿಸ್. ರಿಮೆಂಬರ್, ಸೇಮ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಅಂದರೆ ಸೊ ಕ್ಯಾಟಿಯೋನಿಕ್ ಚಾರ್ಜ್, ಆನಿಯೋನಿಕ್ ಚಾರ್ಜ್ ಸೇಮ್ ಇರಬೇಕು. NH4+, ರೈಟ್? Na+, Cl- Br-. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಸೇಮ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಇರಬೇಕು. ನೆಕ್ಸ್ಟ್ ಕ್ವಶನ್, ನೈನ್ತ್ ಒನ್ ನೋಡಿ. ಇದರಲ್ಲಿ ಮತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೇಳಿದ್ದಾರೆ. ಅಂತಂದರೆ ಲಾಗ್ Kc ಇಸ್ ಈಕ್ವಲ್ ಟು E0n ಡಿವೈಡ್ ಬೈ 0.059. E0 ಎಷ್ಟಾಯ್ತು ಇಲ್ಲಿ? ಡೈರೆಕ್ಟಾಗಿ ಕೊಟ್ಟಿಲ್ಲ, E0 ಅನ್ನು ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. E0 ಆಫ್ ಸೆಲ್ ಇಸ್ ಈಕ್ವಲ್ ಟು ನಮಗೇನು ಗೊತ್ತಿದೆ? E ಆಫ್ ಕ್ಯಾಥೋಡ್ ಮೈನಸ್ E ಆಫ್ ಆ್ಯನೋಡ್. ಹಾಗಾದರೆ ಕ್ಯಾಥೋಡ್ ಯಾವ್ದು ತಗೋಬೇಕು ನಾವು? ಕ್ಯಾಥೋಡ್ ಯು ಹ್ಯಾವ್ ಟು ಟೇಕ್ ದಟ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಅಂಡರ್ಗೋ ರಿಡಕ್ಷನ್ ಈಸಿಲಿ ಅಂದರೆ ಹೈಯರ್ ಪೊಟೆನ್ಷಿಯಲ್ ಅಂತಂದರೆ 0.76 ಅಂದರೆ 0.76 ತಗೋಬೇಕು, ಮೈನಸ್ 0.55 ತಗೋಬೇಕು. ರಿಮೆಂಬರ್, ಅಂದರೆ ಆನ್ಸರ್ 0.21 ಬಂತ. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 0.21 ಇಂಟು ಎನ್ ವ್ಯಾಲ್ಯೂ ಬಂದುಬಿಟ್ಟು ಸೊ ರಿಯಾಕ್ಷನ್ ಬರೆದ್ರೆ ಏನಾಗ್ತದೆ ಇಲ್ಲಿ ನೋಡಿ, Fe3 ಪ್ಲಸ್ I ಮೈನಸ್ ಗಿವ್ ರೈಸ್ ಟು Fe2 ಪ್ಲಸ್, ರೈಟ್? Fe2 ಪ್ಲಸ್ I2 ಬರ್ತದೆ. ಬಿಕಾಸ್ ಅಕಾರ್ಡಿಂಗ್ ಟು ದಿಸ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ವಿಚ್ ಒನ್ ವಿಲ್ ಟೇಕ್, ಬಿಕಾಸ್ ವಿಚ್ ಒನ್ ಅಂಡರ್ಗೋ ರಿಡಕ್ಷನ್ ವಿಲ್ ಟೇಕ್ ಇಟ್ as ಕ್ಯಾಥೋಡ್. ನೋಡಿ, I- ವಿಲ್ ಅಂಡರ್ಗೋ ಆಕ್ಸಿಡೇಷನ್ ಈಸಿಲಿ, Fe3 ಪ್ಲಸ್ ವಿಲ್ ಅಂಡರ್ಗೋ ರಿಡಕ್ಷನ್ ಈಸಿಲಿ. ಸೊ ಬಿಕಾಸ್ ಆಫ್ ದಟ್ Fe3 ಪ್ಲಸ್ ಐ ಹ್ಯಾವ್ ಟೇಕನ್ as ಕ್ಯಾಥೋಡ್,
ರೈಟ್. ಸೊ Fe3 ಪ್ಲಸ್ ಇದೆ. ಈಗ ನಾವು ಸಿಂಪ್ಲಿಫೈ ಮಾಡಿದ್ವಿ ಅಂತಂದರೆ ಇಲ್ಲಿ 2i ಮೈನಸ್ ಬರ್ತದೆ, ರೈಟ್. 2i ಮೈನಸ್ ಬರ್ತದೆ. ಇಲ್ಲಿ ಜನರಲಿ ವಿಲ್ ಗೆಟ್ ಇಟ್ ಆಸ್ 2 ಬರ್ತದೆ. ಇಲ್ಲಿ 2Fe3 ಪ್ಲಸ್ 2Fe2 ಪ್ಲಸ್. ಸೊ ಅಂದರೆ ಟೋಟಲ್ ಎಲೆಕ್ಟ್ರಾನ್ ಚೇಂಜ್ ನಿಮಗೆ ಇಲ್ಲಿ 2 ಬರ್ತದೆ, ಹೌದಾ? 2 ಬರ್ತದೆ ನೋಡಿ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡೋದು ಅಂತಂದರೆ ಚಾರ್ಜನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. 3 to the 6 ಪ್ಲಸ್ 2 ಮೈನಸ್ 4 ಪ್ಲಸ್ ಬ್ಯಾಲೆನ್ಸ್ಡ್ ಡಿವೈಡೆಡ್ ಬೈ 0.0591 ಅಥವಾ 0.0509 ಅಂತ ತಗೋರಿ. ಸಿಂಪ್ಲಿಫೈ ಮಾಡೋದು ಹೆಂಗೆ ನೋಡಿ. ಸೊ 0.21 into 2 ಅಂತಂದರೆ ಎಷ್ಟಾಯ್ತು ಇಲ್ಲಿ? 0.42 ಆಯಿತು, ಹೌದಾ? 0.42 ಆಯಿತು, ರೈಟ್. ಸೊ ಇಲ್ಲಿ 0.059 ಇದೆ. ಸೊ ಈಗ ಇದನ್ನು ಮಾಡಿದ್ವಿ ಅಂತಂದರೆ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 42 ಡಿವೈಡೆಡ್ ಬೈ, ಇದನ್ನು 42 ಬರೀತೀನಿ, ಇದನ್ನು 5.9 ಬರೀಬೋದಾ? ಯಾಕೆ ಹೇಳಿ? 0.42 ಇದೆ. ಐ ಹ್ಯಾವ್ ಟೇಕನ್ ದಿಸ್ 2 decimal point ಹಿಯರ್, ಸಿಮಿಲರ್ಲಿ ದಿಸ್ 2 decimal point ಹಿಯರ್. 5.9 ಮೀನ್ಸ್ ಐ ಕ್ಯಾನ್ ರೈಟ್ ಆಸ್ 6 ಬರೀಬೋದು, ರೈಟ್. 42 ಡಿವೈಡ್ ಬೈ 6 ಅಂತಂದರೆ ನೋಡಿ, 6 7s 42 ಅಂದರೆ 6 7s 42, 7 ಬಂತು ಅಂದರೆ 7.0 ಇದ್ದಂಗೆ ಇದು, ಹೌದಾ? ಅಂದರೆ log Kc is equal to 7.0. ಸೊ NT log of 7.0 is equal to Kc. ಸೊ ದ್ಯಾಟ್ NT log of 0 ಎಷ್ಟಾಗ್ತದೆ? 1. So 1 into 10 to the power 7 should be the answer. So answer for this question is C. Then, if an aqueous solution of Na plus is electrolyzed between inert electrode, the product obtained ಅಂತ ಕೇಳ್ತಾರೆ. Na plus aqueous ಇದೆ, ಹೌದಾ? ಅಂದರೆ H plus 2 ಬರ್ತದೆ ಇಲ್ಲಿ, F minus and OH minus 2 ಬರ್ತದೆ ಇಲ್ಲಿ. ಸೊ ಈಗ F minus and OH minus ಅಂತ ತಗೊಂಡಾಗ ದೇ ಆರ್ ಆಸ್ಕಿಂಗ್ ಅಬೌಟ್ ಆನೋಡ್, ಅಂದ್ರೆ ಆಕ್ಸಿಡೇಷನ್ ಟೇಕ್ ಪ್ಲೇಸ್. ಇವೆರಡರೊಳಗೆ ಯಾವುದು ಅಂತೇಳಿ ಆಲ್ವೇಸ್ ರಿಮೆಂಬರ್ ದಿಸ್ ಈಸ್ ಹ್ಯಾವಿಂಗ್ ಲೋ ಡಿಸ್ಚಾರ್ಜ್ ಪೊಟೆನ್ಷಿಯಲ್. ಯಾಕಂದರೆ ಫ್ಲೋರಿನ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಡಿಸ್ಚಾರ್ಜ್ ಪೊಟೆನ್ಷಿಯಲ್. ಇದಕ್ಕೆ ಫ್ಲೋರಿನ್ ನೋಡಿ ಪ್ಲಸ್ 3 ಪಾಯಿಂಟ್ ಸಮಥಿಂಗ್ ಬರ್ತದೆ. ಸೊ ಆನ್ಸರ್ ಫಾರ್ ದಿಸ್ ಈಸ್ O2. OH minus is undergoing oxidation at anode. So answer is O2. 11th one. 11th ನೋಡಿ, an aqueous solution of CuSO4 subjected to electrolysis using inert electrode, pH of the solution ಅಂತ ಕೇಳಿದ್ದಾರೆ. aqueous solution of CuSO4 ಅಂದರೆ Cu2 ಪ್ಲಸ್ ಇರ್ತದೆ, H ಪ್ಲಸ್ ಇರ್ತದೆ 2, ಇಲ್ಲಿ SO4 2 ಮೈನಸ್ ಇರ್ತದೆ, ಪ್ಲಸ್ OH ಮೈನಸ್ ಇರ್ತದೆ, ಹೌದಾ? ಸೊ SO4 2 ಮೈನಸ್ ಆಯಿತು, H ಮೈನಸ್ OH ಮೈನಸ್ ಇರ್ತದೆ. ಔಟ್ ಆಫ್ ದಟ್ ಒನ್ಸ್ ಅಗೇನ್ Cu2 ಪ್ಲಸ್ H ಪ್ಲಸ್ ಅಲ್ಲಿ ರಿಮೆಂಬರ್, Cu2 ಪ್ಲಸ್ H ಪ್ಲಸ್ ಅಲ್ಲಿ ಆಲ್ವೇಸ್ Cu2 ಪ್ಲಸ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್ ರಿಡಕ್ಷನ್ ಅಟ್ ಕ್ಯಾಥೋಡ್ ಟು ಫಾರ್ಮ್ ಕಾಪರ್. ಯಾಕಂದರೆ Cu2 ಪ್ಲಸ್ ಇಸ್ ಹ್ಯಾವಿಂಗ್ ಲೆಸ್ಸರ್ ಡಿಸ್ಚಾರ್ಜ್ ಪೊಟೆನ್ಷಿಯಲ್. ದೆನ್ SO4 2 minus OH minus ಅಲ್ಲಿ always remember OH minus will give rise to O2 because it is having lesser discharge potential. So hence your solution contains, remember, H2SO4. H2SO4 solution ಇದೆ ಅಂತಂದರೆ acidic nature ಜಾಸ್ತಿ ಆಗ್ತದೆ, pH value ಏನಾಗ್ತದೆ? pH value is going to decrease. Remember that. 12th ನೋಡ್ರಿ, ಇಂಪಾರ್ಟೆಂಟ್ ಒನ್. ಆ್ಯಕ್ಚುಲಿ ಸ್ವಲ್ಪ ನೀಟ್ ಅಥವಾ JE ಲೆವೆಲ್ ಇದು, ಬಟ್ ಕ್ವಶನ್ ಕೇಳಿದ್ದಾರೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಫಸ್ಟ್ ಒನ್ ನೋಡಿ, ಏನು ಕೊಟ್ಟಿದ್ದಾರೆ? Mn7 ಪ್ಲಸ್ ಟು Mn2 ಪ್ಲಸ್ 1.5 ಎಲೆಕ್ಟ್ರಾನ್ ವೋಲ್ಟ್ ಅಂತ. ಅದರದ್ದು ರಿಯಾಕ್ಷನ್ ಬರೀತೀನಿ ಮೊದಲು. Mn7 ಪ್ಲಸ್ ಪ್ಲಸ್ ಗಿವ್ ರೈಸ್ ಟು Mn2 ಪ್ಲಸ್. ನೋಡಿ Mn7 ಪ್ಲಸ್ ಟು 2 ಪ್ಲಸ್ 5 ಎಲೆಕ್ಟ್ರಾನ್ ಚೇಂಜ್ ಇದೆ, ಹೌದಾ? ಐ ವಿಲ್ ರೈಟ್ 5 ಎಲೆಕ್ಟ್ರಾನ್ ಚೇಂಜ್. ಸೊ E0 ಆಫ್ ದಿಸ್ ಇಸ್ ಈಕ್ವಲ್ ಟು 1.5 ವೋಲ್ಟ್. ಎರಡನೇ ರಿಯಾಕ್ಷನ್ ನೋಡಿ, Mn4 ಪ್ಲಸ್ ಟು 2 ಪ್ಲಸ್ ಅಂದರೆ 2 ಎಲೆಕ್ಟ್ರಾನ್ ಚೇಂಜ್. Mn4 ಪ್ಲಸ್ ಪ್ಲಸ್ 2 ಎಲೆಕ್ಟ್ರಾನ್ ಗಿವ್ ರೈಸ್ ಟು Mn2 plus. E0 of this is, remember, 1.2. So what they are asking is Mn7 plus to 4 plus. Mn7 plus plus 3 electron give rise to Mn4 plus. So E0 ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಒಂದು ಪಾಯಿಂಟನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ, ರಿಮೆಂಬರ್, ಇಲ್ಲಿ ಒಂದು ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿ. ವೆನ್ ವಿ subtract this equation number 1 ಅಂತ ತಗೊಳ್ಳಿ, equation number 2 ಅಂತ ತಗೊಳ್ಳಿ. So if I do 1 minus 2, I will get this reaction, ಹೌದಾ? 1 minus 2 I will get this reaction, ಕರೆಕ್ಟ್? ಅಬ್ಸರ್ವ್ ಮಾಡಿ, ರೈಟ್? ಸೊ 5 minus 2 3 ಬಂತ. ದಿಸ್ ಮೈನಸ್ ದಿಸ್ ಮಾಡಿದಾಗ ರಿಮೆಂಬರ್ Mn2 ಪ್ಲಸ್ ಗೆಟ್ ಕ್ಯಾನ್ಸಲ್, ಎರಡೂ ಕೂಡ ಪ್ರಾಡಕ್ಟ್ ಸೈಡ್ ಇದೆ. ಅಂದರೆ ನಿಮ್ಗೆ ಏನು ಬರ್ತದೆ? Mn7 ಪ್ಲಸ್ ಪ್ಲಸ್ 3 ಎಲೆಕ್ಟ್ರಾನ್ ಗಿವ್ ರೈಸ್ ಟು Mn4 ಪ್ಲಸ್ ಬರ್ತದೆ. ವೆನ್ ವಿ ಡೂ 1 minus 2 ಅಂದರೆ ಇದನ್ನು ನಾವು ಮೈನಸ್ ಮಾಡಿಬಿಟ್ರೆ ಆನ್ಸರ್ ಬರ್ತದೆ, ಅಂದರೆ ರಾಂಗ್ ಅದು. E0 ಕೆನಾಟ್ ಬಿ ಆ್ಯಡೆಡ್, ಬಟ್ ಡೆಲ್ಟಾ ಜಿ ಕ್ಯಾನ್ ಬಿ ಆ್ಯಡೆಡ್. ಅದಕ್ಕೆ ಏನು ಮಾಡ್ತೀವಿ ಇಲ್ಲಿ? ಡೆಲ್ಟಾ ಜಿ ಕನ್ವರ್ಟ್ ಮಾಡಬೇಕು. ಇದನ್ನು ಡೆಲ್ಟಾ ಜಿ ಇದನ್ನು ನಾವು ಕನ್ವರ್ಟ್ ಮಾಡಬೇಕು ಅಂತಂದರೆ ಐ ವಿಲ್ ಡೂ ಇಟ್ ಲೈಕ್ ದಿಸ್. ಸೊ ಈಗ ನೋಡಿ,
ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್ ಫಾರ್ಮುಲಾ. ಅದಕ್ಕೆ ಈ ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀನಿ. ಸೊ ದ್ಯಾಟ್ ಐ ವಿಲ್ ರೈಟ್ ಇಟ್ ಆಸ್ ಮೈನಸ್ ಎನ್ ವ್ಯಾಲ್ಯೂ ನೋಡಿ 5 ಇದೆಯಾ, ಐ ವಿಲ್ ರೈಟ್ ಆಸ್ 5 ಎಫ್ ಇಂಟು ಇ ನಾಟ್ ಈಸ್ 1.5, ರೈಟ್? ಇ ನಾಟ್ ಈಸ್ 1.5. ಹೆನ್ಸ್ ಐ ಕ್ಯಾನ್ ರೈಟ್ ದಿಸ್ ಆಸ್ 7.5 ಎಫ್ ಮೈನಸ್. ಹೌದಾ? ದೆನ್ ಎರಡನೇದು ಇದನ್ನು ಡೈರೆಕ್ಟಾಗಿ ಬರೀತೀನಿ. ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್ ಅಂದರೆ -2 ಇದೆ ಇಲ್ಲಿ, -2 ಎಫ್ ಇಂಟು ಇ ನಾಟ್ ಸೆಲ್ ಈಸ್ 1.2. ಹೆನ್ಸ್ ಐ ಕ್ಯಾನ್ ರೈಟ್ ಆಸ್ ಮೈನಸ್ 2.4 ಎಫ್ ಬರಿಬೋದಾ? -2.4 ಎಫ್. ಈಗ ಇದರಲ್ಲಿ ಡೆಲ್ಟಾ ಜಿ ನಾಟ್ 1 ಇದು 2 ಇದು 3. ಆಲ್ವೇಸ್ ರಿಮೆಂಬರ್ ಡೆಲ್ಟಾ ಜಿ ನಾಟ್ 3 ಇಸ್ ಈಕ್ವಲ್ ಟು, ಸೊ 1 - 2 ಮಾಡಿದ್ದೀವಿ, ಅದನ್ನೇ ಮಾಡಿ ಇಲ್ಲಿ ಡೆಲ್ಟಾ ಜಿ ನಾಟ್ ಆಫ್ 1 ಮೈನಸ್ ಡೆಲ್ಟಾ ಜಿ ನಾಟ್ ಆಫ್ 2, ರೈಟ್? ಸೊ ವೆನ್ ವಿ ಡೂ ಇಟ್ ಲೈಕ್ ದಿಸ್, ಈಗ ಡೆಲ್ಟಾ ಜಿ ನಾಟ್ ಆಫ್ 1 ಎಷ್ಟು ಬರ್ತದೆ? -7.5 ಎಫ್ ಮೈನಸ್ ಆಫ್ -2.4 ಎಫ್. ಸೊ ಇಲ್ಲಿ ಡೆಲ್ಟಾ ಜಿ ನಾಟ್ 3 ಅಂದ್ರೆ ಏನು? ಮೈನಸ್ ಡೆಲ್ಟಾ ಜಿ ನಾಟ್ 3 ಅಂತಂದರೆ 3 ಎಲೆಕ್ಟ್ರಾನ್ ಇದೆ, ಹೌದಾ? 3 ಇಂಟು ಎಫ್ ಇಂಟು ಇ ನಾಟ್. ನಾ ಇ ನಾಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ -3 ಎಫ್ ಇ ನಾಟ್ ಈಸ್ ಈಕ್ವಲ್ ಟು ಎಫ್ ಕಾಮನ್ ಇದೆ, ರಿಮೂವ್ ಇಟ್ ಔಟ್, ರೈಟ್? ಸೊ -7.5 ಪ್ಲಸ್ 2.4 ಎಷ್ಟು ಉಳಿತು? 5.1, ಹೌದಾ? ಸೊ -5.1 ಎಫ್. ಸೊ ಎಫ್ ಕ್ಯಾನ್ಸಲ್ಡ್. ಇ ನಾಟ್ ಈಸ್ ಈಕ್ವಲ್ ಟು 5.1 ಡಿವೈಡ್ ಬೈ 3 ಅಂದರೆ 1.7 ಇಸ್ ದ ಆನ್ಸರ್. ಸೊ 1.7 ಎಲ್ಲಿದೆ? ಆಪ್ಷನ್ ಡಿ. ಆಪ್ಷನ್ ಡಿ ಶುಡ್ ಬಿ ದ ಆನ್ಸರ್ ಫಾರ್ ದಿಸ್. ಆ್ಯಕ್ಚುಲಿ ಇದು ಸಿ ಇ ಟಿ ಲೆವೆಲ್ ಅಲ್ಲ ಇದು, ಹಾಗೆ ಹೇಳಬೇಕು ಅಂತಂದರೆ. ಬಟ್ ಕೇಳಿದ್ದಾರೆ, ಕೇಳಿದ ಮೇಲೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಸಾಲ್ವ್ ಮಾಡಬೇಕಷ್ಟೇ. ಬಟ್ ಇ ನಾಟ್ ವಿಲ್ ನೆವರ್ ಆ್ಯಡ್, ಡೆಲ್ಟಾ ಜಿ ನಾಟ್ ವಿಲ್ ಆ್ಯಡ್, ಅದು ಗೊತ್ತಿರಲಿ ನಿಮಗಷ್ಟೇ. ದೆನ್ ಚಾರ್ಜ್ ರಿಕ್ವೈರ್ಡ್ ಫಾರ್ ದ ರಿಡಕ್ಷನ್ ಆಫ್ 1 ಮೋಲ್ ಆಫ್ MnO4 - 2 MnO2. ಸೊ ಭಾಳ ಸಿಂಪಲ್ ಇದೆ. MnO4 -+7 ಇದೆ, MnO2 is +4 ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ ಚೇಂಜ್ ಇಸ್ 3, ಸೊ ದ್ಯಾಟ್ 3 Faraday is required. So answer for this question is B. ಇನ್ನು at a particular temperature the ratio of molar conductance to a specific conductance of 0.01 m NaCl ಅಂತ ಕೇಳಿದ್ದಾರೆ. ಭಾಳ ಸಿಂಪಲ್ ಇದು ನೋಡಿ. ಲ್ಯಾಂಬ್ಡಾ m is equal to, ಲ್ಯಾಂಬ್ಡಾ ನಾಟ್ ಬೇಡ, ಲ್ಯಾಂಬ್ಡಾ m is equal to K ಇಂಟು 1000 ಡಿವೈಡೆಡ್ ಬೈ C ಅಂದರೆ ಮೊಲಾರಿಟಿ. ನಮಗೇನು ಬೇಕಿಲ್ಲಿ? ಲ್ಯಾಂಬ್ಡಾ m ಡಿವೈಡೆಡ್ ಬೈ K ಬೇಕು. ರೇಷಿಯೋ ಆಫ್ ಮೊಲಾರ್ ಕಂಡಕ್ಟನ್ಸ್ ಡಿವೈಡ್ ಬೈ ಸ್ಪೆಸಿಫಿಕ್ ಕಂಡಕ್ಟನ್ಸ್. 1000 ಅಂದರೆ 10⁻³ ಡಿವೈಡೆಡ್ ಬೈ C ಏನು ಕೊಟ್ಟಿದ್ದಾರೆ ಇಲ್ಲಿ? 0.01 10⁻⁻² ಅಂತ ಬರೀತೀನಿ. ಆನ್ಸರ್ ಇಸ್ 10⁵. ಸೊ 10⁵ ಯೂನಿಟ್ ಏನಾಗ್ತದೆ ನೋಡಿ, ಯೂನಿಟ್ 10⁵ cm³ ಇದು cm² ಇದೆ. ರಿಮೆಂಬರ್ cm³ ಇಸ್ ದ ಆನ್ಸರ್, cm³ ವಿಲ್ ಬಿ ದ ಆನ್ಸರ್, cm² ಆಗೋದಿಲ್ಲ, ಹೌದಾ? ಸೊ ದ ಆನ್ಸರ್ ಇಸ್ ಎ. ದೆನ್ 15th ಒನ್, ಒನ್ಸ್ ಅಗೇನ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನೋಡಿ. log Kc is equal to E naught n divided by 0.059. E naught ಕೊಟ್ಟಿದ್ದಾರೆ 0.3 ಇಂಟು n ನೋಡಿ 2 ಎಲೆಕ್ಟ್ರಾನ್ ಚೇಂಜ್ ಕೊಟ್ಟಿದ್ದಾರೆ ಡಿವೈಡ್ ಬೈ ಸೊ 0.059. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. 0.3 ಇದೆ, ಹೌದಾ? ಸೊ ಇದನ್ನು ಏನು ಮಾಡ್ತೀನಿ, ಇದನ್ನು 6 ಅಂತ ತಗೋತೀನಿ ನಾನು. ಸೊ ಐ ವಿಲ್ ಟೇಕ್ ಇಟ್ ಆಸ್ 6. 2 ಡಿಜಿಟ್ ಮುಂದೆ ಹೋಯಿತು ಅಂದರೆ ನಾನು 6 × 10⁻⁻² ಅಂತ ಬರೀಬೋದಾ? ರೈಟ್? ಸೊ 0.3 1s 0.3 20s 0.3 2s 0.6 20 ಅಂತ ತಗೋತೀನಿ. ಸೊ 2 ಡಿವೈಡ್ ಬೈ 20 ಅಂದರೆ 2 1s 2 10s 20, ರೈಟ್? ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 10 × 10⁻² ಅಂತಂದರೆ 10 ಆಯ್ತದ? 10⁻1 10 ಉಳಿತಿಲ್ಲಿ. ಸೊ 10.0 ಅಂತ ಇಟ್ಕೊಳ್ಳಿ. 10.0 ಅಂತಂದರೆ Kc is equal to NT log of 10.0 nothing but 1 × 10⁻10. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 10⁻10. ಆಲ್ರೆಡಿ ಇಂಥ ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಪ್ಲೀಸ್ ಗೋ ಥ್ರೂ ದಟ್. ನೆಕ್ಸ್ಟ್ 16th ನೋಡಿ. Bypassing electric current NaClO3 is converted into NaClO4. According to the following equation, how many moles of NaClO4 will be formed when 3 Faradays of charge is passed ಅಂತ ಇದೆ. ಈಗ ನೋಡಿ ಇಲ್ಲಿ NaClO3 ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಬಂದ್ಬಿಟ್ಟು 5, ಹೌದಾ? ಈ NaClO4 ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಇಸ್ 7 ಅಂದರೆ 2 ಎಲೆಕ್ಟ್ರಾನ್ ಚೇಂಜ್. 2 ಮೋಲ್ ಆಫ್ ಎಲೆಕ್ಟ್ರಾನ್ ಚೇಂಜ್ ಅಂತಂದರೆ ರಿಕ್ವೈರ್ಡ್ Faraday ಈಸ್ 2 Faraday. ಅಂದರೆ ಮೀನಿಂಗ್ ಏನು? 2 Faraday ವಿಲ್ ಕನ್ವರ್ಟ್ 1 mole of NaClO3 to 1 mole of NaClO4.
ರೈಟ್, ಅಥವಾ 1 mole ಆಫ್ NaClO4 ಇಸ್ ಫಾರ್ಮ್ಡ್ ಬೈ 2 Faraday 1 mole. ಹಾಗಾದರೆ 3 Faraday ಪಾಸ್ ಮಾಡಿದರೆ ಎಷ್ಟು? 3/2 ಅಂತಂದರೆ 1.5. ಸೊ ದ ಆನ್ಸರ್ ಇಸ್ 1.5. ಭಾಳ ಸಿಂಪಲ್ ಕ್ವಶನು, ಬಟ್ ಆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಇನ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಎನ್ aqueous sodium chloride solution which of the half cell reactions will occur at anode? ಆ್ಯನೋಡ್ ಅಂತಂದರೆ ಆಕ್ಸಿಡೇಷನ್, ನೆನ್ಪಿಟ್ಕೊಳ್ಳಿ. ಅಂದರೆ ಇಲ್ಲಿ ಈ ಆಪ್ಷನ್ನು ಬರೋದಿಲ್ಲ, ಈ ಆಪ್ಷನ್ನು ಬರೋದಿಲ್ಲ, ಯಾಕಂತಂದರೆ ಇವೆರಡು ರಿಡಕ್ಷನ್ ಇದೆ. ಇನ್ನು ಇವೆರಡಲ್ಲಿ ಯಾವುದು ಅಂತ ನೋಡಿದಾಗ ರಿಮೆಂಬರ್ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಇದಕ್ಕೆ ಲೆಸ್ ಪೊಟೆನ್ಷಿಯಲ್ ಇದೆ, ಸೊ ದಟ್ ದಿಸ್ ವಿಲ್ ಅಂಡರ್ಗೋ ರಿಡಕ್ಷನ್ ಆಕ್ಸಿಡೇಷನ್ ಅಂತೇಳಿ. ಬಟ್ ಐ ಟೋಲ್ಡ್ ಯು ಆಲ್ರೆಡಿ ಆಕ್ಸಿಜನ್ ರಿಕ್ವೈರ್ಡ್ ಓವರ್ ಪೊಟೆನ್ಷಿಯಲ್. ಓವರ್ ಪೊಟೆನ್ಷಿಯಲ್ ಇಸ್ ರಿಕ್ವೈರ್ಡ್. ಬಿಕಾಸ್ ಆಫ್ ದಿಸ್ ರೀಸನ್ ರಿಮೆಂಬರ್ Cl- will undergo oxidation to form Cl2. So the answer for this question is D. Then secondary cell is the one can be recharged by passing current through in same direction, recharged by passing current through in opposite direction ಅಂತ ಇದೆ. ಸೊ ಕ್ಯಾನ್ ಬಿ ರೀಚಾರ್ಜ್ ಕರೆಕ್ಟು, ಆದರೆ ಅದಕ್ಕಿಂತ ಬೆಸ್ಟ್ ಆನ್ಸರ್ ಯಾವುದು ಇಲ್ಲಿ ಅಂತಂದರೆ ಕ್ಯಾನ್ ಬಿ ರೀಚಾರ್ಜ್ ಬೈ ಪಾಸಿಂಗ್ ಕರೆಂಟ್ ಥ್ರೂ ಇನ್ ಅಪೋಸಿಟ್ ಡೈರೆಕ್ಷನ್ ಆಲ್ವೇಸ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ಆನ್ಸರ್ ಏನು ಸೆಲೆಕ್ಟ್ ಮಾಡಿದರೆ ರಾಂಗ್ ಆಗ್ತದೆ, ಮಾರ್ಕ್ಸ್ ಕೊಡೋದಿಲ್ಲ. ಆನ್ಸರ್ ಇಸ್ ಸಿ, ರಿಮೆಂಬರ್ ದಟ್. ದೆನ್ 19, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಫಾರ್ ಗ್ಯಾಲ್ವನಿಕ್ ಸೆಲ್? ಇನ್ಕರೆಕ್ಟ್ ಫಾರ್ ಗ್ಯಾಲ್ವನಿಕ್ ಸೆಲ್ ಅಂತಂದರೆ ನೋಡಿ, ಗ್ಯಾಲ್ವನಿಕ್ ಸೆಲ್ಲಲ್ಲಿ ಏನಾಗ್ತದೆ? ಸೊ Zn ಪ್ಲಸ್ Cu2 ಪ್ಲಸ್ give rise to Zn2 plus plus Cu. Zinc will be present at left hand side. ಹೌದಾ? So this where oxidation take place, hence it is called as anode. Copper 2 plus, so right hand side. ಹೌದಾ? So reduction take place, hence it is called as cathode. Cathode ಅಂತ ಕರಿತೀವಿ. ಆಕ್ಸಿಡೇಷನ್ ಅಕ್ಕರ್ಸ್ ಎಟ್ ಆ್ಯನೋಡ್ ಅಂತ ಇದೆ. ಆಲ್ವೇಸ್ ರಿಮೆಂಬರ್ ಆಕ್ಸಿಡೇಷನ್ ಅಕ್ಕರ್ಸ್ ಎಟ್ ಆ್ಯನೋಡ್ ಇಸ್ ಕರೆಕ್ಟ್. ಇಲ್ಲಿ ಕೇಳಿದ್ದು ನಮಗೆ ಇನ್ಕರೆಕ್ಟ್. ಆಕ್ಸಿಡೇಷನ್ ಅಕ್ಕರ್ಸ್ ಎಟ್ ಆ್ಯನೋಡ್ ಇಸ್ ಕರೆಕ್ಟ್, ರಿಡಕ್ಷನ್ ಅಕ್ಕರ್ಸ್ ಎಟ್ ಕ್ಯಾಥೋಡ್ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಕಾಮನ್ ಸೆನ್ಸ್ ಇರುವಂಥ ಯಾವುದೇ ವಿದ್ಯಾರ್ಥಿ ಹೇಳಬೇಕು, ಸರ್ ಇವೆರಡರೊಳಗೆ ಒಂದು ಆನ್ಸರ್ ನೋಡ್ರಪ್ಪ. ಹೌದಾ? ಸೊ ಎಲೆಕ್ಟ್ರೋಡ್ ಎಟ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಗೇನ್ಡ್ ಈಸ್ ಕಾಲ್ಡ್ ಆಸ್ ಕ್ಯಾಥೋಡ್. ಕ್ಯಾಥೋಡ್ ಅಂದ್ರೆ ರಿಡಕ್ಷನ್. ಹೌದಲ್ಲ? ರಿಡಕ್ಷನ್ ಅಂದ್ರೆ ಮೀನಿಂಗ್ ಏನು? ಎಲೆಕ್ಟ್ರಾನ್ ಗೇನಿಂಗ್. ಹೌದಾ? ಸೊ ಹೆನ್ಸ್ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಇದು ಕರೆಕ್ಟ್, ಇದು ಕರೆಕ್ಟ್, ಬಟ್ ದಿಸ್ ಈಸ್ ರಾಂಗ್. ಆನ್ಸರ್ ಶುಡ್ ಬಿ ಡಿ. ಯಾಕಂತಂದ್ರೆ ಎಲೆಕ್ಟ್ರೋಡ್ ಎಟ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ಇಸ್ ಕಾಲ್ಡ್ ಆಸ್ ಆ್ಯನೋಡ್. ಇದು ಕ್ಯಾಥೋಡ್ ಅಲ್ಲ, ಆ್ಯನೋಡ್. ಯಾಕಂತಂದ್ರೆ ಆ್ಯನೋಡ್ ಕಡೆ ಆಕ್ಸಿಡೇಷನ್ ಆಗ್ತದೆ. ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಸೊ ಆನ್ಸರ್ ಶುಡ್ ಬಿ ಆ್ಯನೋಡ್. ಕ್ಯಾಥೋಡ್ ಕೊಟ್ಟಿದ್ದಾರೆ, ಸೊ ಇನ್ಕರೆಕ್ಟ್ ಈಸ್ ದಿಸ್ ಒನ್. ಇನ್ಕರೆಕ್ಟ್ ಅಂದ್ರೆ ಕರೆಕ್ಟ್ ಆನ್ಸರ್, ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದೆನ್ ವೈಲ್ ಚಾರ್ಜಿಂಗ್ ದ ಲೆಡ್ ಸ್ಟೋರೇಜ್ ಬ್ಯಾಟ್ರಿ, PbSO4 on anode is reduced to Pb. PbSO4 on cathode is reduced to Pb. PbSO4 on cathode is oxidized to Pb. PbSO4 is anode is oxidized to PbO2 ಅಂತ ಇದೆ. ಸೊ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಕಡೆ ಏನಾಗ್ತದೆ? ಲೆಡ್ ಸ್ಟೋರೇಜ್ ಇದ್ದಾಗ ಒಂದು ಸಾರಿ ನೋಡ್ಕೊಂಡು ಬಂದ್ಬಿಡೋದು ಮತ್ತೆ, ರೈಟ್? ಒಂದು ಸಾರಿ ಲೆಡ್ ಸ್ಟೋರೇಜನ್ನು ನಿಮಗೆ ತೋರಿಸ್ಬಿಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಕ್ಲಿಯರ್. ರಿಯಾಕ್ಷನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಷ್ಟೇ. ಹೌದಾ? ಸೊ ಇದು ಫ್ಯೂಯಲ್ ಸೆಲ್ದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಫ್ಯೂಯಲ್ ಸೆಲ್ ಮೇಲೆ ಇದೆ. ಆ್ಯನೋಡ್ ಕಡೆ ಯಾವ ರಿಯಾಕ್ಷನ್ ಆಗ್ತದೆ, ಕ್ಯಾಥೋಡ್ ಕಡೆ ಯಾವ ರಿಯಾಕ್ಷನ್ ಆಗ್ತದೆ ಅಂತೇಳಿ ಅಲ್ಲಿ ನಮಗೆ ಆನ್ಸರ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಅವ್ರೇನು ಕೇಳಿದ್ದಾರೆ? ಇನ್ ಕೇಸ್ ಆಫ್ ದಿ ರಿಚಾರ್ಜಿಂಗ್, ಇದು ಡಿಸ್ಚಾರ್ಜಿಂಗ್, ಇದು ರೀಚಾರ್ಜಿಂಗ್. ಆ್ಯನೋಡ್ ಕಡೆ PbSO4 ವಿಲ್ ರೆಡ್ಯೂಸ್ ಟು Pb. ಯಾವಾಗ? ಇನ್ ಕೇಸ್ ಆಫ್ ಆ್ಯನೋಡ್ ರಿಚಾರ್ಜಿಂಗ್. ಕ್ಯಾಥೋಡ್ PbSO4 ಇಸ್ ಆಕ್ಸಿಡೈಸ್ ಟು PbO2. ನಾ ಹೇಳಿದೆ ಆ್ಯನೋಡ್ ಮತ್ತು ಆಕ್ಸಿಡೇಷನ್, ಆ್ಯನೋಡ್ ಕಡೆ ಆಕ್ಸಿಡೇಷನ್ ಆಗಬೇಕು, ಕ್ಯಾಥೋಡ್ ಕಡೆ ರಿಡಕ್ಷನ್ ಆಗಬೇಕು. ಇದು ನಾರ್ಮಲ್ ಪ್ರೊಸೆಸ್. ಬಟ್ ರೀಚಾರ್ಜ್ ಮಾಡಬೇಕಾದ್ರೆ ಇದು ರಿವರ್ಸ್ ಆಗ್ತದೆ. ಅಂದ್ರೇನು? ಆ್ಯನೋಡ್ ಕಡೆ ರಿಡಕ್ಷನ್ ಆಗ್ತದೆ, ಕ್ಯಾಥೋಡ್ ಕಡೆ ಆಕ್ಸಿಡೇಷನ್ ಆಗ್ತದೆ. ಸೊ ರಿಮೆಂಬರ್ PbSO4 ಎಟ್ ಕ್ಯಾಥೋಡ್, PbSO4 ಗೆಟ್ ಆಕ್ಸಿಡೈಸ್ ಟು PbO2. at anode PbSO4 get reduced to Pb. So remember that. So ಇದನ್ನ ನೆನಪಿಟ್ಟುಕೊಂಡು ಈಗ ನೋಡಿ, while charging the lead storage battery, ಹಾಗಾದ್ರೆ ಕರೆಕ್ಟ್ ಆನ್ಸರ್ ಏನು? PbSO4 on anode is reduced ಅಂತ ಇದೆ. ಹೌದಾ? PbSO4 on cathode is reduced ಅಂತ ಇದೆ. ಕ್ಯಾಥೋಡ್ ಕಡೆ ರಿಡಕ್ಷನ್ ಆಗೋದಿಲ್ಲ. ರೈಟ್? ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ರೈಟ್? PbSO4 on anode is oxidized to PbO2 ಅಂತ ಇದೆ. PbSO4 on anode ಆಕ್ಸಿಡೈಸ್ ಆಗೋದಿಲ್ಲ, ಆ್ಯನೋಡ್ ಕಡೆ ಆಕ್ಸಿಡೈಸ್ ಆಗೋದಿಲ್ಲ, ಯಾಕಂದ್ರೆ ಇದು ರೀಚಾರ್ಜಿಂಗ್. ಹೌದಾ? ಚಾರ್ಜಿಂಗ್, ಇದು ಆಗೋದಿಲ್ಲ. PbSO4 on cathode is oxidized to Pb ಅಂತ ಇದೆ. ರೈಟ್? PbSO4 on cathode, ರಿಮೆಂಬರ್, oxidized to PbO2 actually, Pb ಅಲ್ಲ. ಬಟ್ PbSO4 on anode is reduced to Pb is correct. Right? And anode reduced to Pb is correct. So answer for this question is A. Then ಇದು ಕೂಡ ನಾನು ಹೇಳಿದೆ, H2O to fuel cell, the reaction occurs at cathode ಅಂತೇಳಿ. ಕ್ಯಾಥೋಡ್ ಕಡೆ ರಿಡಕ್ಷನ್ ಆಗಬೇಕು, ಆ್ಯನೋಡ್ ಕಡೆ ಆಕ್ಸಿಡೇಷನ್ ಆಗಬೇಕು. ಹೌದಾ? ಸೊ ಇಲ್ಲಿ ಎಷ್ಟು ನೋಡಿ, 0 ಇರೋದು
ಇಲ್ಲಿ ಎಷ್ಟು 0 ಇರೋದು +1 ಆಯಿತು ಅಂದರೆ ಆಕ್ಸಿಡೇಷನ್ ಆಯಿತು. ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ. ಸೊ ಇದು ಆಗೋದೇ ಇಲ್ಲ. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ರಿಮೆಂಬರ್ ದಟ್. ದ ಲಾಸ್ಟ್ ಕ್ವಶನ್ KCET 2015 ಲಾಸ್ಟ್ ಕ್ವಶನ್ ಇದು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ. ಹೌ ಮೆನಿ ಕೂಲಮ್ಸ್ ಆಫ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಅಂತ ಕೇಳಿದರೆ ಆಕ್ಸಿಡೇಷನ್ ಆಫ್ 1 mole ಆಫ್ ವಾಟರ್ ಅಂತಂದರೆ ರಿಯಾಕ್ಷನ್ ವಿಲ್ ಬಿ ಲೈಕ್ ದಿಸ್. S2O ಗಿವ್ ರೈಸ್ ಟು 2H++ half O2 plus 2 electron. This is the reaction. Remember, ಈ ರಿಯಾಕ್ಷನ್ ಇಂದ ನಮಗೆ ಏನು ಗೊತ್ತಾಗ್ತದೆ ಅಂತಂದರೆ, ಸೊ 2 mole ಆಫ್ ಎಲೆಕ್ಟ್ರೋಡ್, 2 mole ಆಫ್ ಎಲೆಕ್ಟ್ರಾನ್ ಅಂತ ಅಂದರೆ ರಿಮೆಂಬರ್ 2 × 96,500 ಕೂಲಮ್. 96,500 ಕೂಲಮ್. ಸೊ 96,500 ಕೂಲಮ್ ಅಂತಂದರೆ, ಸೊ ಯು ಆರ್ ಗೋಯಿಂಗ್ ಟು 96,500 ಅಂತಂದರೆ 193 ಬರ್ತದೆ. ಹೌದಾ? 000 193,000 ರೈಟ್. ಸೊ ಇದನ್ನು ನಾವು ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ನಾವು ನೋಡ್ತಾ ಹೋದ್ವಿ ಅಂತಂದರೆ 1.9 × 10⁵ ಇಸ್ ಕರೆಕ್ಟ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. 1.93 × 10⁵. ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.